ಪೂತಿ ನರಸಿಂಹಾಚಾರ್ಯರು ತಮ್ಮ ಕವನದಲ್ಲಿ ಹೀಗೆ ಬರೀತಾರೆ: ಗುಡಿಯ ಆಚೆ ಗಡಿಯ ಆಚೆ ಗಿಡದ ಆಚೆಗೆ ಹೋಗೋಣ ಬನ್ನಿರೋ ಹೊಸನಾಡಿಗೆ, ಹೊಚ್ಚ ಹೊಸ ನೋಟಕ್ಕೆ ಅಚ್ಚ ಬಾಳಾಟಕ್ಕೆ, ನೆಚ್ಚುಗೆಯ ಕೆಳೆಯರೆ ಹೊಸನಾಡಿಗೆ, ನೆಚ್ಚುಗೆಯ ಕೆಳೆಯರೆ ಹೊಸನಾಡಿಗೆ. ಎಲ್ರಿಗೂ ನಮಸ್ಕಾರ. ಹೊಂಗೆ ಮರದಡಿ ಪಾಡ್ಕಾಸ್ಟ್ನ 5ನೇ ಎಪಿಸೋಡ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೀವು ನಮ್ಮ ಪಾಡ್ಕಾಸ್ಟ್ನ ಸ್ಪಾಟಿಫೈ, ಐಟ್ಯೂನ್ಸ್, ಜಿಯೋ ಸಾವನ್, ಗೂಗಲ್ ಪಾಡ್ಕಾಸ್ಟ್, ಗಾನಾ ಹಾಗೂ ಯೂಟ್ಯೂಬ್ನಲ್ಲಿ ಕೇಳ್ಬೋದು. ಇವತ್ತು ನಾವು ಭಾರತದಾಚೆಯ ಜೀವನ ಎಂಬ ಟಾಪಿಕ್ ಬಗ್ಗೆ ವಿನಯ್ ಭಾರದ್ವಾಜ್ ಅವರ ಜೊತೆ ಮಾತಾಡ್ತೀವಿ. ಸೊ ತಡ ಮಾಡದೆ ಶುರು ಮಾಡೋಣ ಇಂದಿನ ಎಪಿಸೋಡನ್ನು. ನಮಸ್ಕಾರ ವಿನಯ್ ಅವರೇ. ನಮಸ್ಕಾರ. ವಿನಯ್ ಭಾರದ್ವಾಜ್ ಅವರ ಬಗ್ಗೆ ಹೇಳಬೇಕಂದ್ರೆ ಅವರು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಹಾಗೆ ಡೈರೆಕ್ಟರ್ ಆಗಿದ್ದಾರೆ ಒಂದು ಕಂಪ್ನಿಯಲ್ಲಿ. ಅದು ಇಲ್ಲಿ ಅಲ್ಲ, ದೂರದ ಕ್ಯಾಲಿಫೋರ್ನಿಯಾದಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಅವರು ಇದಲ್ಲದೆ ಕನ್ನಡ ಡಿಜಿಟಲ್ ಸ್ಪೇಸಲ್ಲಿ ಬಹಳಷ್ಟು ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ಕಿತ್ತಾಕ್ಬಿಡ್ತೀವಿ ಫಿಲಮ್ಸ್ ಇನ್ಕಾರ್ಪೊರೇಟೆಡ್ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಕೂಡ ಶುರು ಮಾಡಿದ್ದಾರೆ. ಅದಲ್ಲದೆ US ಕನ್ನಡ ಸಂಘಗಳ ಜೊತೆ ಸಕ್ರಿಯವಾಗಿ ಜೋಡಿಸ್ಕೊಂಡಿದ್ದಾರೆ. ನಮಸ್ಕಾರ ವಿನಯ್ ಅವರೇ. ಹೇಗಿದೆ ಕರೋನಾ ಸಿಚುವೇಶನ್ ಅಲ್ಲಿ US ಅಲ್ಲಿ? ಇಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಹೆಂಗಿದೆಯೋ ಹಂಗೆ ಇದೆ ಇಲ್ಲಿ. ಬಟ್ ಪಾಸಿಟಿವ್ಸ್ ಈಸ್ ಈ ತರ ಡಿಜಿಟಲಿ ವಿ ಆರ್ ಆಲ್ ಆಕ್ಟಿವ್, ಈ ತರ ಕನೆಕ್ಟ್ ಆಗ್ತಿದೀವಿ. ದಟ್ಸ್ ಅ ಪಾಸಿಟಿವ್ ಡೆಫಿನೆಟ್ಲಿ. ಸೊ ಥ್ರಿಲ್ಡ್ ಟು ಬಿ ಆನ್ ದಿಸ್ ಶೋ. ವಿನಯ್ ಭಾರದ್ವಾಜ್ ಅವರು ಬಹಳಷ್ಟು ಬೇರೆ ಬೇರೆ ತರಹದ ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ವಿನಯ್ ಅವರೇ, ಡಿಸ್ಪೈಟ್ ಲಿವಿಂಗ್ ಅವೇ ಫ್ರಮ್ ಇಂಡಿಯಾ, ಭಾರತದ ಸೊಗಡನ್ನು ನೀವು ನಿಮ್ಮ ಕಾಂಟೆಂಟ್ ಅಲ್ಲಿ ಉಳಿಸ್ಕೊಂಡಿದ್ದೀರಾ. ಹೌ ಆರ್ ಯು ಏಬಲ್ ಟು ಡೂ ದಿಸ್? ಹಾಗೆ ನಿಮ್ಮ ಈ ಜರ್ನಿ ಬಗ್ಗೆ ನಮ್ಮ ಲಿಸ್ನರ್ಸ್ಗೆ ಸ್ವಲ್ಪ ಹೇಳಿ. ಸೊ ಫಸ್ಟ್ ಆಫ್ ಆಲ್, ಆ ಸೊಗಡು ಅಥವಾ ಆ ಫ್ಲೇವರ್ ಇದ್ದೇ ಇರುತ್ತೆ. ಅದು ಎಲ್ಲೂ ಹೋಗೋದೇ ಇಲ್ಲ. ಬಿಕಾಸ್ ಎಂಡ್ ಆಫ್ ದ ಡೇ ದಟ್ ಈಸ್ ಹೌ ಯು ಗ್ರೋನ್ ಅಪ್. ನಿಮ್ ಒಳಗೆ ಆ ಕಲ್ಚರ್ ಇದ್ದೇ ಇರುತ್ತೆ. ಸೊ ನೀವ್ ಕ್ಲೀಶೆ ವೇನಲ್ಲಿ ಹೇಳ್ಬೇಕು ಅಂತಂದ್ರೆ, ಯು ಕ್ಯಾನ್ ಕಮ್ ಔಟ್ ಆಫ್ ಇಂಡಿಯಾ ಬಟ್ ಇಂಡಿಯಾ ವೋಂಟ್ ಗೋ ಔಟ್ ಆಫ್ ಯು, ರೈಟ್? ಸೊ ವಿತ್ ದ್ಯಾಟ್ ಸೆಡ್, ನನ್ನ ಹೆಚ್ಚು ಕಮ್ಮಿ ಇಂಜಿನಿಯರಿಂಗ್ ಮುಗ್ದು 2 ವರ್ಷದ ತನಕ ಅಂಟಿಲ್ ಐ ವಾಸ್ 24 ನಾನು ಇಂಡಿಯಾನಲ್ಲೇ ಇದ್ದಿದ್ದು. ಸೊ ಮೈಸೂರಲ್ಲಿ ಹುಟ್ಟಿದ್ದು. ಆಮೇಲೆ ಮೋಸ್ಟ್ ಆಫ್ ಮೈ ಗ್ರೋಯಿಂಗ್ ಅಪ್ ಇಯರ್ಸ್ ವಾಸ್ ಇನ್ ನಾರ್ತ್ ಕರ್ನಾಟಕ, ಇಲ್ಕಲ್, ಬಾಗಲ್ಕೋಟ್ ಈ ತರ ಜಾಗಗಳಲ್ಲಿ. ಆಮೇಲೆ ಮೈಸೂರ್ ಹತ್ರನು ಹುಳ್ಳಳ್ಳಿ ಅಂತ ಒಂದು ನಂಜುಂಡಗೂಡ್ ಹತ್ರ ಅಲ್ಲಿದ್ದೆ. ಆಮೇಲೆ 2 ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ನಾನು US ಬಂದೆ. ಅಂದ್ರೆ ಬಂದಿದ್ದು ನಾನು ಮಾಸ್ಟರ್ಸ್ ಮಾಡೋದಕ್ಕೆ ಪೋರ್ಟ್ಲೆಂಡ್ ಸ್ಟೇಟ್ ಯೂನಿವರ್ಸಿಟಿ ಅಂತ. ಅದಾದ್ಮೇಲೆ ಮಾಸ್ಟರ್ಸ್ ಮಾಡಿ PhD ಮಾಡಕ್ ಶುರು ಮಾಡಿ ಅರ್ಧದಲ್ಲೇ ಬಿಟ್ಟು ನನ್ ಕೈಲಿ ಆಗಲ್ಲ ಅಂತ ಆಮೇಲೆ ಐ ಜಾಯ್ನ್ ಇಂಟೆಲ್ ಕ್ಯಾಲಿಫೋರ್ನಿಯಾನಲ್ಲೇ. ಆಮೇಲೆ ಐ ಬಿನ್ ಹಿಯರ್ ಇನ್ ಕ್ಯಾಲಿಫೋರ್ನಿಯಾ ಫಾರ್ ದ ಪಾಸ್ಟ್ 9 years ಇವಾಗ. ಆಮೇಲೆ US ಬಂದ 14 ವರ್ಷ ಆಯ್ತು. 14 ವರ್ಷಗಳಿಂದ ನೀವು US ಅಲ್ಲಿ ಇದ್ದೀರಾ. ಹಾಗೆ ಅಲ್ಲಿನ ಕನ್ನಡ ಸಂಘಗಳ ಜೊತೆ ನೀವು ಸಕ್ರಿಯವಾಗಿ ಜೋಡಿಸ್ಕೊಂಡಿದ್ದೀರಾ. ಹೇಗೆ ಇದೆಲ್ಲ ಶುರು ಆಯ್ತು? ಹೆಂಗೆ ಅಂತಂದ್ರೆ, ದಿ ಅನಾಲಜಿ ಈಸ್, ಇಲ್ಲಿರೋ ಕನ್ನಡಿಗರೆಲ್ಲ ಒಂಥರ ಒಂದೇ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿ ಇರೋ ಜನ ತರ, ಯುನೋ. ಒಂದೇ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿರೋರು ಏನೋ ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ಕೊಳ್ತಾರೆ. ಮನೆಯಿಂದ ಆಚೆ ಬಂದ ತಕ್ಷಣ ಅವ್ರು ಕಾಣಿಸ್ಲೇಬೇಕು ಕಣ್ಗೆ. ಸೊ ಅವಾಗ ಹಾಯ್ ಹಲೋ ಅಂತ ಶುರು ಆಗೋದು. ಕಲ್ಚರಲ್ ಆಕ್ಟಿವಿಟೀಸ್ ಅಥವಾ ಇನ್ನೇನೋ ಫ್ರೆಂಡ್ಸ್ ಆಗ್ತಾರೆ, ಹಂಗೆ ಮಿನಿ ಪಾರ್ಟೀಸ್ ಆಗುತ್ತೆ, ಅಲ್ಲಿಂದ ಇವೆಂಟ್ಸ್ ಆಗುತ್ತೆ, ಆ ತರ ಆಗತ್ತಲ್ಲ. ಎಕ್ಸಾಕ್ಟ್ಲಿ ಇಲ್ಲೂನು ಹಂಗೆ ಆಗೋದು. ಕನ್ನಡ ಸಂಘ ಕಟ್ಟಬೇಕು ಅಂತ ಕಟ್ಟಿರಲ್ಲ ಟಿಪಿಕಲಿ. ಇಟ್ ಇಸ್ ಮೋಸ್ಟ್ಲಿ ಯಾವ್ದೇ ಚಿಕ್ಕೂರಲ್ಲಿ ಒಂದ್ 3-4 ಫ್ಯಾಮಿಲಿ ಇರೋ ತರದ್ದಾದ್ರೂನುವೆ ಓ ಲೆಟ್ಸ್ ಹ್ಯಾಂಗ್ ಔಟ್ ಅನ್ನೋ ತರ. ಅದ್ ಹೆಂಗೆ ಅಂತಂದ್ರೆ, ಯಾವಾಗ್ಲೂ ಏನೋ ಕರ್ನಾಟಕದಿಂದ ಆಚೆ ಬಂದಾಗ ಕನ್ನಡದವ್ರ ಜೊತೆ ಹ್ಯಾಂಗ್ ಔಟ್ ಮಾಡೋಣ ಅನ್ಸುತ್ತೆ, ಇಂಡಿಯಾದಿಂದ ಆಚೆ ಬಂದಾಗ ಇಂಡಿಯನ್ಸ್ ಜೊತೆ ಹ್ಯಾಂಗ್ ಔಟ್ ಮಾಡೋಣ ಅನ್ಸುತ್ತೆ. ಅದ್ ಹಂಗೇನೆ. ಮೇ ಬಿ ಬೇರೆ ಪ್ಲಾನೆಟ್ಗೆ ಹೋದ್ರೆ ಅರ್ತ್ ಅವ್ರಗಳ ಜೊತೆ ಹ್ಯಾಂಗ್ ಔಟ್ ಮಾಡೋಣ ಅನ್ಸುತ್ತೇನೋ. ಅಷ್ಟೇನೆ, ಝೂಮ್ ಔಟ್ ಆಗ್ತಾ ಇರ್ತೀವಿ, ಹಂಗೇನೆ ಅನ್ಸುತ್ತೆ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಬಹಳಷ್ಟು ಕ್ಯಾರೆಕ್ಟರ್ಸ್ ಮಾಡಿದಿರಿ. ಎಸ್ಪೆಷಲಿ ಪವರ್ ಪಾಟೀಲ್ ಕ್ಯಾರೆಕ್ಟರ್ ಅಲ್ಲಿ ನೀವು ನಿಮ್ಮ ಆ ದೇಸಿ ಸೊಗಡನ್ನ ಉಳಿಸ್ಕೊಂಡಿದ್ದೀರಿ. ಬಟ್ ವೆಕೇಶನ್ಗೆ ಅಂತ 2 ದಿನ ಕೋಟ್ ಅಂಡ್ ಕೋಟ್ ಸ್ಟೇಟ್ಸ್ಗೆ ಹೋದವರು ಈ ಫೇಕ್ ಆಕ್ಸೆಂಟ್ ಅಲ್ಲಿ ಮಾತಾಡೋದು ನೋಡಿದೀವಿ. ನೀವು ಹೇಗೆ ನಮ್ಮ ಇಲ್ಲಿನ ಭಾಷೆ ಉಳಿಸ್ಕೊಂಡಿದ್ದೀರಿ? ಅದು ಈಗ ಆ ಫೇಕ್ ಆಕ್ಸೆಂಟ್ ಬೇಡ ಅಂತಂದ್ರೆ ಬರಲ್ಲ, ರೈಟ್? ಸೊ ಒಂದು, ಈ ಸೌತ್ ಕರ್ನಾಟಕ ಕನ್ನಡ ನಾನ್ ಮಾತಾಡೋದು ನಮ್ಮ ಮನೆಯಲ್ಲಿ, ಅಂದ್ರೆ ನಮ್ಮ ಅಪ್ಪ ಅಮ್ಮನ ಜೊತೆ, ನನ್ನ ರಿಲೇಟಿವ್ಸ್, ಕಸಿನ್ಸ್, ಆಮೇಲೆ ಎನಿ ಸೌತ್ ಕರ್ನಾಟಕ ಫ್ರೆಂಡ್ಸ್ ಯಾರ್ಯಾರಿದಾರೋ ಅವ್ರಗಳ ಜೊತೆ. ನಾರ್ತ್ ಕರ್ನಾಟಕ ನಂದು ಗ್ರೋಯಿಂಗ್ ಅಪ್ ಇಯರ್ಸ್, ಅದೇ ನೀವ್ ರೆಫರ್ ಮಾಡ್ದಂಗೆ ಪವರ್ ಪಾಟೀಲ್ ಕ್ಯಾರೆಕ್ಟರ್, ಅದು ನಾನು ಲೈಕ್ ಐ ಸೆಡ್, ಐ ಗ್ರೂ ಅಪ್ ಇನ್ ನಾರ್ತ್ ಕರ್ನಾಟಕ ಮೆಜಾರಿಟಿ. ಸೊ ನನ್ಗೆ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ನಾರ್ತ್ ಕರ್ನಾಟಕದವ್ರು ಇದ್ದಾರೆ. ಸೊ ಐ ಆಮ್ ದ ಟ್ರೂ ಕನ್ನಡಿಗ. ಬಟ್ ಏನು ಅಂತಂದ್ರೆ ಇವ್ರಗಳ ಜೊತೆನೆ ಟಚ್ ಅಲ್ಲಿ ಇರೋದು. ಆಮೇಲೆ ಐ ಹ್ಯಾವ್ ಅ 2-year-old.
ಸೊ ನಾವೇ ಕನ್ನಡ ಮಾತಾಡಿಲ್ಲ ಅಂತಂದ್ರೆ ನನ್ ಮಗಳಿಗೆ ಕನ್ನಡ ಬರೋದ್ ಖಂಡಿತ ಚಾನ್ಸ್ ಇಲ್ಲ, ರೈಟ್? ಸೊ ದಟ್ ಇಸ್ ಅನದರ್ ಥಿಂಗ್. ಯಾ ನಾವ್ ಎಷ್ಟೇ ಇಂಗ್ಲಿಷ್ ಅಲ್ಲಿ ಮಾತಾಡ್ಕೊಳ್ಬಹುದು, ಏನಾದ್ರು ಮಾಡ್ಬೋದು. ಎಂಡ್ ಆಫ್ ದ ಡೇ ವೆನ್ ವಿ ವಾಂಟ್ ಟು ಎಕ್ಸ್ಪ್ರೆಸ್ ಸಮಥಿಂಗ್, ಏನೋ ಒಂದು ನಮ್ ಇಮೋಷನ್ ಅಲ್ಲಿ ಏನಾರು ಹೇಳ್ಕೋಬೇಕು ಅಂತಂದ್ರೆ ಅದು ಕನ್ನಡದಲ್ಲೇ ಬರ್ಬೇಕು. ಇಂಗ್ಲಿಷ್ ಅಲ್ಲಿ ಡೆಫಿನೆಟ್ಲಿ ಬರಲ್ಲ ಅದು, ಅಟ್ಲೀಸ್ಟ್ ನನಗೆ. ಸೊ ದಟ್ ಇಸ್ ಹೌ ಇಟ್ ಆಲ್ ಕಂಟಿನ್ಯೂಸ್. ಈ ಕನ್ನಡ ಪರ ದನಿ ಎತ್ತುವಾಗ ಕನ್ನಡ ಸಂಘಗಳ ಇರುವಿಕೆ ಬೆಳಕಿಗೆ ಬರುತ್ತೆ. ಗೋಕಾಕ್ ಚಳುವಳಿಯಿಂದ ಹಿಡಿದು ಕಾವೇರಿ ಚಳುವಳಿಯವರೆಗೂ ಈ ಕನ್ನಡ ಸಂಘಗಳ ಪಾತ್ರ ದೊಡ್ಡದಿದೆ. ಆದರೆ ಬರೀ ಹೋರಾಟಕ್ಕೆ ಸೀಮಿತ ಆಗಿರೋ ಅದೆಷ್ಟೋ ಸಂಘಗಳ ಉದಾಹರಣೆ ನಮ್ಮಲ್ಲಿದೆ. ಈ ಕನ್ನಡ ಸಂಘಗಳ ಅಸ್ತಿತ್ವ ನಮಗೆ ಅನಿವಾರ್ಯನಾ ಇಲ್ವಾ? ಹೇಗ್ ನೋಡ್ತೀರಾ ಇದನ್ನ? ಸಿ ಡೆಫಿನೆಟ್ಲಿ ಇದೆ, ಆಯ್ತಾ? ಏನು ಕನ್ನಡ ಸಂಘಗಳು ಅದೆಲ್ಲ, ಬಿಕಾಸ್ ದಟ್ ಇಸ್ ಹೌ ಯು ಬೈಂಡ್ ಟುಗೆದರ್. ಈಗ ನಾವಿಬ್ರು ಈ ಪಾಡ್ಕಾಸ್ಟ್ ಅಲ್ಲಿ ಇರೋದು ಕೂಡ ಬಿಕಾಸ್ ವಿ ಸ್ಪೀಕ್ ದ ಸೇಮ್ ಲ್ಯಾಂಗ್ವೇಜ್. ದಟ್ ಇಸ್ ಹೌ ವಿ ಗಾಟ್ ಕನೆಕ್ಟೆಡ್. ಸೊ ಎನಿಥಿಂಗ್ ದಟ್ ಯುನೈಟ್ಸ್ ಪೀಪಲ್ ಈಸ್ ಆಲ್ವೇಸ್ ವೆಲ್ಕಮ್. ಅದು ಲ್ಯಾಂಗ್ವೇಜ್ ಇರ್ಬೋದು, ಊಟ ಇರ್ಬೋದು, ಸಿನಿಮಾ ಇರ್ಬೋದು, ಎನಿಥಿಂಗ್, ಥಿಯೇಟರ್ ಇರ್ಬೋದು, ಮೋಸ್ಟ್ ಇಂಪಾರ್ಟೆಂಟ್ಲಿ, ಅಥವಾ ಫಾರ್ ದ್ಯಾಟ್ ಮ್ಯಾಟರ್ ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಒನ್ ಕಾಸ್ ಇರ್ಬೋದು. ಎನಿಥಿಂಗ್ ದಟ್ ಬ್ರಿಂಗ್ಸ್ ಪೀಪಲ್ ಟುಗೆದರ್, ಇನ್ಕ್ಲೂಡಿಂಗ್ ಜಾತಿ, ರೈಟ್? ಎನಿಥಿಂಗ್ ದಟ್ ಬ್ರಿಂಗ್ಸ್ ಟುಗೆದರ್, ಇಟ್ ಇಸ್ ಆಲ್ವೇಸ್ ವೆಲ್ಕಮ್. ಆದ್ರೆ ಒಬ್ಬ ಪ್ರೌಡ್ ಕನ್ನಡಿಗ ಆಗಿರೋದಕ್ಕೂ ಒಬ್ಬ ಫೆನೆಟಿಕ್ ಕನ್ನಡಿಗ ಆಗಿರೋದಕ್ಕೂ ಒಂದು ಫೈನ್ ಲೈನ್ ಇದೆ, ರೈಟ್? ನಿಮ್ಗೆ ಹೆಮ್ಮೆ ಇರ್ಬೇಕು ಇದನ್ನ, ಬಟ್ ಅದೇ ಫೆನೆಟಿಸಿಸಮ್ ಆಗೋದ್ರೆ you know that it is it is infested with intentions that are not good for humanity, right? So just be proud whoever you are. ನೀವು ಈಗ US ಅಲ್ಲಿ ಸೆಟ್ಲ್ ಆಗಿದ್ದೀರಾ ಅಂಡ್ ಅಲ್ಲಿಂದ ನೀವು ಕನ್ನಡದ ಕಾಂಟೆಂಟ್ ಮಾಡ್ತಿದ್ದೀರಾ. ನಿಮ್ಮ ಪ್ರಕಾರ ಹೌ ಕ್ಯಾನ್ ಕನ್ನಡ ಕಾಂಟೆಂಟ್ ರೀಚ್ ಗ್ಲೋಬಲ್ ಆಡಿಯನ್ಸ್? ನಾವು ರೀಸೆಂಟ್ ಆಗಿ ಕ್ಯಾರಿಮ್ ನ್ಯಾಟಿ 20 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಗಿದ್ದನ್ನ ನೋಡಿದ್ವಿ ಅಂಡ್ ಅವರ ಕಾಂಟೆಂಟ್ ಹಿಂದಿನಲ್ಲೇ ಇರುತ್ತೆ. ಇಫ್ ದಟ್ ಕ್ಯಾನ್ ರೀಚ್ ಅ ಗ್ಲೋಬಲ್ ಆಡಿಯನ್ಸ್, ವಾಟ್ ಸ್ಟಾಪಿಂಗ್ ಅಸ್ ಫ್ರಮ್ ಅಚೀವಿಂಗ್ ದಟ್ ಮೈಲ್ ಸ್ಟೋನ್? ಯಾಕೆಂದ್ರೆ ಕರ್ನಾಟಕದಲ್ಲಿ 6.5 ಕೋಟಿ ಜನರಿದ್ದಾರೆ, 10% ಅಂದ್ರೂ 6 ಮಿಲಿಯನ್ ಕ್ರಾಸ್ ಆಗುತ್ತೆ. ಆದ್ರೂ ನಮಗೆ ಅಷ್ಟೊಂದು ರೀಚ್ ಇಲ್ಲ ಇಲ್ಲಿ. ಸೊ ಗ್ಲೋಬಲ್ ರೀಚ್ ಫಾರ್ ಅ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬಹುದು? ಶೋರ್, ನಾನು ಇದಕ್ಕೆ ಐ ವಾಂಟ್ ರೆಫರ್ ಬ್ಯಾಕ್ ಟು ಯುವರ್ ಪಾಯಿಂಟ್, ರೈಟ್? ನಮ್ದೊಂದು ಟೀಮ್ ಇದೆ ಇಲ್ಲಿ, ಕಿತ್ತಾಕ್ಬಿಡ್ತೀವಿ ಅಂತ. ಆಮೇಲೆ ಅದು ಇಟ್ ಇಸ್ ನಾಟ್ ಕಿತ್ತಾಕ್ಬಿಡ್ತೀವಿ ಫಿಲ್ಮ್ಸ್ ಇನ್ಕಾರ್ಪೊರೇಟೆಡ್. ನಾನ್ ಬೇಕು ಅಂತಾನೆ ಅದು ಕಿತ್ತಾಕ್ಬಿಡ್ತೀವಿ ಫಿಲ್ಮ್ಸ್ ಇಂಕ್ ಅಂತಾನೆ ಇಟ್ಟಿರೋದು ಹೆಸರು. ಸೊ ಇಟ್ಸ್ ನಾಟ್ ಅನ್ ಇನ್ಕಾರ್ಪೊರೇಟೆಡ್ ಆರ್ಗನೈಸೇಷನ್ ಅಲ್ಲ ಅದು. ಅದು ಇಟ್ ಇಸ್ ಆಲ್ಸೋ ವಿ ಸ್ಟಾರ್ಟೆಡ್ ಔಟ್ ಮೇಕಿಂಗ್ ಸ್ಪೂಫ್ ವಿಡಿಯೋಸ್. ಸೊ ಇಟ್ ಇಸ್ ಆಲ್ಸೋ ಅನ್ ಅಕ್ರೋನಿಮ್ ಫಾರ್ KFI. ಸೊ ನಾವು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸ್ಪೂಫ್ ವಿಡಿಯೋ ಮಾಡೋದಕ್ಕೆ ಶುರು ಮಾಡೋದ್ರಿಂದ ಅದಕ್ಕೆ KFI ಅಂತ ಇತ್ತು. ಸೊ ದ ರೀಸನ್ ವೈ ಇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇಸ್ ಬಿಕಾಸ್ ನಾನ್ ಇಲ್ಲಿ ಪೋರ್ಟ್ಲೆಂಡ್ ಅಲ್ಲಿ ಇರ್ಬೇಕಿದ್ರೆ, ಅಥವಾ ನನ್ನ ಫ್ರೆಂಡ್ಸ್ ಹೂಎವರ್ ಇಸ್ ಪಾರ್ಟ್ ಆಫ್ ಕಿತ್ತಾಕ್, ನಾವೊಂದು 5-6 ಜನ ಇದೀವಿ. ಸೊ ನಾವೆಲ್ಲ ಇಲ್ಲಿ ಇರ್ಬೇಕಿದ್ರೆ ನಮ್ಗೇನ್ ಅನ್ಸೋದು ಅಂತಂದ್ರೆ ಎಲ್ಲಾ ಭಾಷೆದು ಕಾಂಟೆಂಟ್ ಆನ್ಲೈನ್ ಇರೋದು, ಅಟ್ಲೀಸ್ಟ್ ನಾನ್ ಇಲ್ಲಿಗೆ ಬಂದಿದ್ದ ಟೈಮಲ್ಲಿ. ಆದ್ರೆ ಕನ್ನಡದೇ ಇರ್ತಾ ಇರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಲೋ ರೆಸೊಲ್ಯೂಷನ್ ವಿಡಿಯೋ ಇರೋದು ಅಷ್ಟೇನೆ ಬಿಟ್ರೆ, ಯೂಟ್ಯೂಬ್ had been there for a really long time. ಆದ್ರೆ ಕನ್ನಡ ಕಾಂಟೆಂಟ್ ಇರ್ಲೇ ಇರ್ಲಿಲ್ಲ, ರೈಟ್? ತುಂಬಾ ಕಮ್ಮಿ ಇರ್ತಿತ್ತು. ಅಂಡ್ ದೆನ್ ಅಲ್ಲಿ ಇಲ್ಲಿ ಸ್ವಲ್ಪ ಪೈರೇಟೆಡ್ ಮೂವೀಸ್ ಸಿಗದೇನೋ ಅಷ್ಟೇನೆ. ಬಟ್ ಅದೇ ನನ್ನ ಫ್ರೆಂಡ್ಸ್, ನನ್ನ ರೂಮ್ಮೇಟ್ಸ್ ಎಲ್ಲ ತೆಲುಗು ಅವರು, ಅಥವಾ ಈವನ್ ನಾರ್ತ್ ಇಂಡಿಯನ್ಸ್, ತಮಿಳಿಯನ್ಸ್, ಎಲ್ಲರಿಗೂ ದೇರ್ ಇಸ್ ಅ ಗ್ಲೋಬಲ್ ಎಕ್ಸಿಸ್ಟೆನ್ಸ್ ಫಾರ್ ಆಲ್ ಆಫ್ ದೆಮ್. ಈಗ ತಮಿಳಿಯನ್ಸ್ಗೆ ಅಂತಂದ್ರೆ ಮಲೇಷ್ಯಾ, ಸಿಂಗಾಪುರ್ ಅಲ್ಲೆಲ್ಲ ಕೋರ್ ತಮಿಳ್ ಆಡಿಯನ್ಸ್ ಇದ್ದಾರೆ, ಶ್ರೀಲಂಕಾ, ಆ ತರ ಎಲ್ಲ. ದೇರ್ ಇಸ್ ಅ ಮಚ್ ಲಾರ್ಜರ್ ನಂಬರ್. So now ignoring ourselves into and drawing ourselves into comparing with others, namdane nodidre the digital literacy started a little late. Namdralli we were sort of like, okay, alle ಒಳಗಡೆ ಇಂಡಿಯಾ ಒಳಗಡೆ ಎಷ್ಟು ರೀಚ್ ಇತ್ತು ಅಷ್ಟೇ ಇತ್ತು, right? And then Kannadigas outside were used to consuming outside content. ಈಗ ಫಾರ್ ಎಕ್ಸಾಂಪಲ್ ಕನ್ನಡಿಗರು ಹೇಗೆ ನಾರ್ಕೋಸ್ ನೋಡ್ತಾರೆ, ಬ್ರೇಕಿಂಗ್ ಬ್ಯಾಡ್ ನೋಡ್ತಾರೆ ಕರ್ನಾಟಕದಲ್ಲಿ ಇದ್ಕೊಂಡು, ಇಟ್ ಇಸ್ ಮೋರ್ ಲೈಕ್ Kannadigas in Karnataka have started consuming outside content versus Kannadigas focusing on creating content that is reaching global audience. For example, Spanish series ನೋಡಕ್ ಆಗತ್ತೆ ನಮಗೆ ಅಂತಂದ್ಮೇಲೆ, ಸ್ಪೇನ್ ಅಲ್ಲಿ ಇರೋರ್ಗೆ, ಮೆಕ್ಸಿಕೋ ನಲ್ಲಿ ಇರೋರ್ಗೆ ಕನ್ನಡ ಕಾಂಟೆಂಟ್ ರೀಚ್ ಆಗೋದೇನ್ ಕಷ್ಟ ಏನಲ್ಲ. ಬಟ್ ಇಫ್ ವಿ ಗಿವ್ ಕ್ವಾಲಿಟಿ ಕಾಂಟೆಂಟ್ ವಿತ್ ಸಬ್ ಟೈಟಲ್ಸ್ ಆಫ್ ಕೋರ್ಸ್ ಕೊಟ್ರೆ ಖಂಡಿತ ರೀಚ್ ಆಗುತ್ತೆ. ಸೊ
ಆದ್ರೆ ನಾವು ಕಿತ್ತಾಕಲ್ ಮಾಡಿದ್ದೇನು ಅಂತಂದ್ರೆ ದೇರ್ ಆರ್ ಲಾಟ್ ಆಫ್ ಸ್ಟೋರೀಸ್ ಇನ್ ಇಂಡಿಯಾ. ನಾವೆಲ್ಲರೂ ಕನ್ಸ್ಯೂಮ್ ಮಾಡೋ ಕಾಂಟೆಂಟ್ ಎಲ್ಲ ಇಂಡಿಯಾ ಇಂದಾನೆ ಬರುತ್ತಲ್ವಾ. ಸೊ ಕಿತ್ತಾಕಲ್ಲಿ ನಮ್ ಪ್ರೈಮರಿ ಇಂಟೆನ್ಷನ್ ಏನು ಅಂತಂದ್ರೆ ಈ NRI ಸ್ಟೋರೀಸ್ ಇರುತ್ತಲ್ಲ, ಜನರಲಿ ದೇರ್ ಆರ್ ಲಾಟ್ ಆಫ್ ಜರ್ನೀಸ್ ದಟ್ ಈಚ್ ಒನ್ ಆಫ್ ಅಸ್ ಟೇಕ್ಸ್. ಫಾರ್ ಎಕ್ಸಾಂಪಲ್ ಎಜುಕೇಶನ್ ಇರ್ಬೋದು, ಅಥವಾ ಇಲ್ಲಿ ಬಂದ್ಕೊಂಡು ಆ ವೀಸಾ ಸ್ಟ್ರಗಲ್ ಇರ್ಬೋದು, ಅಥವಾ ಜಸ್ಟ್ ಸ್ಟೇಯಿಂಗ್ ಅವೇ ಫ್ರಮ್ ಫ್ಯಾಮಿಲಿ, ಅಥವಾ ಬಿಲ್ಡಿಂಗ್ ಅ ಕಮ್ಯುನಿಟಿ ಹಿಯರ್. ಇದೆಲ್ಲದ್ರ ಬಗ್ಗೆನೂ ಮಾತಾಡ್ಬೇಕು ಅಂತಂದ್ರೆ ದೇರ್ ಲಾಟ್ ಆಫ್ ಸ್ಟೋರೀಸ್ ದಟ್ ವಿ ಗೋ ಥ್ರೂ. ಆದ್ರೆ ಸೊ ಇಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡಿ ಅದನ್ನ ಇಂಡಿಯಾಗೆ ಕಳಿಸ್ಬೇಕು ಅಂತಾರ, ಅದನ್ನ ಎಕ್ಸ್ಪೋರ್ಟ್ ಮಾಡ್ಬೇಕು ಅನ್ನೋದೇ ಇಂಟೆನ್ಷನ್ ಇದ್ದಿದ್ದು, ರೈಟ್? ಕ್ರಿಯೇಟ್ ಸ್ಟೋರೀಸ್ ಔಟ್ಸೈಡ್ ಆಫ್ ಇಂಡಿಯಾ ಅಂಡ್ ಸೆಂಡ್ ದೆಮ್ ಟು ಇಂಡಿಯಾ ಅಂತ. ಸೊ ದಟ್ಸ್ ವೇರ್ ನಮ್ಮ ಶಾರ್ಟ್ ಫಿಲ್ಮ್ ಗಳಾಗಿರ್ಬೋದು, ನಮ್ಮ ಥಿಯೇಟರ್ ಆಗಿರ್ಬೋದು, ಅದರದೆಲ್ಲ ಫೋಕಸ್ ಕೂಡ ಇರೋದು. ನಾನು ನಿಮ್ಮ ಪಾಡ್ಕಾಸ್ಟ್ ಅಲ್ಲಿ ಎಲ್ಲೋ ಕೇಳ್ಪಟ್ಟೆ ನೀವು ಗೇಮ್ ಡೆವಲಪ್ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು. ನನ್ನ ಒಂದು ಪ್ರಶ್ನೆ ಏನಂದ್ರೆ, ರೀಸೆಂಟ್ ಆಗಿ ಆನ್ಲೈನ್ ಗೇಮಿಂಗ್ ಏನಿದೆ ಅದು ಇಂಡಿಯಾದಲ್ಲಿ ಒಳ್ಳೆ ಮಾರ್ಕೆಟ್ ಓಪನ್ ಅಪ್ ಆಗ್ತಾ ಇದೆ. ಆ್ಯಂಡ್ ನಾನು ಎಷ್ಟೊಂದು ಜನ ಕನ್ನಡ ಗೇಮ್ ಸ್ಟ್ರೀಮರ್ಸನ್ನು ಫಾಲೋ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತಿದ್ದ, ಆದರೆ ಆಗ ಗೇಮಿಂಗ್ ಕಮ್ಯುನಿಟಿ ಆ ರೇಂಜ್ಗೆ ಬೆಳೆದಿರಲಿಲ್ಲ. ಈಗ ಸ್ಕೌಟು, ಡೈನಮೋ ಗೇಮಿಂಗ್, ಹೀಗೆ ಬಹಳಷ್ಟು ಸ್ಟ್ರೀಮರ್ಸ್ ಇದ್ದಾರೆ. ರೀಸೆಂಟಾಗಿ ಒಂದು ಟ್ವೀಟ್ ನೋಡಿದೆ ನಾನು ಫ್ರಮ್ ಯೂಟ್ಯೂಬ್ ಟೀಮ್ ಸೇಯಿಂಗ್ ಇಂಡಿಯನ್ ಗೇಮಿಂಗ್ ಕಮ್ಯುನಿಟಿ ಅರೈವ್ ಆನ್ ಎ ಗ್ಲೋಬಲ್ ಮ್ಯಾಪ್ ಅಂತ ಹೇಳಿದ್ರು. ಸೊ ಗೇಮಿಂಗ್ ಕಮ್ಯುನಿಟಿ ಇಸ್ ಗ್ರೋಯಿಂಗ್ ಇನ್ ಎ ನೈಸ್ ಸ್ಪೇಸ್. ಕೆಲವೊಂದು ಸ್ಟ್ರೀಮರ್ಸ್ 35-40K ಆಡಿಯನ್ಸನ್ನು ರೀಚ್ ಮಾಡ್ತಿದ್ದಾರೆ ಆನ್ ಎ ಲೈವ್ ಸ್ಟ್ರೀಮ್. ಹೀಗಿರುವಾಗ ಪಬ್ಜಿ ಬ್ಯಾನ್ ಆದಮೇಲೆ ಪ್ರಧಾನಿಯವರು ಒಂದು ಕರೆ ಕೊಡ್ತಾರೆ, ಏನಂದರೆ ವೋಕಲ್ ಫಾರ್ ಲೋಕಲ್ ಅಂತ. ಇಲ್ಲಿನ ಫೋಕ್ ಸ್ಟೋರೀಸನ್ನು ಇಟ್ಕೊಂಡು ಗೇಮ್ ಥೀಮ್ಸ್ ಮಾಡ್ಬೋದಾ ಅಂತ ನೋಡಿ ಅಂತ ಹೇಳಿದ್ರು ಅವರು ಗೇಮ್ ಡೆವಲಪರ್ಸ್ಗೆ. ಈ ಥರ ಒಂದು ಕರೆ ಕೊಟ್ಟಾಗ ಯು ಬೀಯಿಂಗ್ ಎ ಗೇಮ್ ಡೆವಲಪರ್, ಈ ಥರ ಫೋಕ್ ಸ್ಟೋರೀಸ್ ಗ್ಲೋಬಲ್ ಆಡಿಯನ್ಸ್ಗೆ ರೀಚ್ ಆಗುತ್ತೆ ಅಂತ ಅನ್ಸುತ್ತಾ? ನಾವು ಟೋಕಿಯೋ ಡ್ರಿಫ್ಟ್ ಥೀಮ್ನ ಹೇಗೆ ರಿಸೀವ್ ಮಾಡ್ತೀವೋ ಹಾಗೆ ನಮ್ಮ ದೇಸಿ ಥೀಮ್ಗಳನ್ನು ಗ್ಲೋಬಲ್ ಆಡಿಯನ್ಸ್ ಸ್ವೀಕಾರ ಮಾಡ್ತಾರೆ ಅನ್ಸುತ್ತಾ? ಏನು ಅನ್ಸುತ್ತೆ ನಿಮಗೆ? ಇದನ್ನ ಒಂಥರ ಯು ಹ್ಯಾವ್ ಟು ಟೇಕ್ ಅ ಸ್ಟೆಪ್ ಬ್ಯಾಕ್ ಅಂಡ್ ದೆನ್ ಸಿ ಏನು ಅಂತ. ಗೇಮರ್ಸ್ಗೆ ಎಸ್ಪೆಷಲಿ ದ ಕಾಂಟೆಂಟ್ ಇನ್ ಜನರಲ್ ಏನಾಗ್ತಿದೆ, ಕಾಂಟೆಂಟ್ ಕನ್ಸ್ಯೂಮರ್ಸ್ಗೆ ಇವಾಗ ಒಂಥರ ADD ಅಂತಾರಲ್ಲ ಆ ತರ, ಲೈಕ್ ಇಟ್ ಇಸ್ ವೆರಿ ಹಾರ್ಡ್ ಟು ಫೋಕಸ್. ನೋ ಒನ್ಸ್ ಗೋನ್ ಟು ಸಿಟ್ ಅಂಡ್ ವಾಚ್ ಅ 4 hour ಮೂವಿ. ಅವ್ರಿಗೆ ಅದು ಎಂಗೇಜಿಂಗ್ ಅಂತ ಅನಿಸ್ಬೇಕು. ಇಟ್ ಡಸಂಟ್ ಮ್ಯಾಟರ್. ಈ ಗೇಮ್ ಅಲ್ಲೂ ಅಷ್ಟೇನೆ, ಯಾವ್ದೋ ಒಂದು ಥೀಮ್ ಅಲ್ಲಿ ಇಟ್ ಇಸ್ ಓನ್ಲಿ ದಿ ಸೆಕೆಂಡ್ರಿ ಅಟೆನ್ಷನ್ ಒಂಥರ. ಹೌ ಥ್ರಿಲ್ಲಿಂಗ್ ಡು ಯು ಮೇಕ್ ಇಟ್ ಇಸ್ ದಿ ಪ್ರೈಮರಿ ರೀಸನ್ ವೈ ಸಮ್ ಒನ್ ಗೆಟ್ಸ್ ಹುಕ್ಡ್ ಆನ್ ಟು ಗೇಮ್. ಈಗ ಪಬ್ಜಿನಲ್ಲೇ ಇರ್ಲಿ, ಪಬ್ಜಿ ನೀವು ಪೋಚಿಂಕಿಲ್ ಎಗಿರೋ ಬದಲು ಮಲ್ಲೇಶ್ವರಂ ಅಲ್ಲಿ ಎಗಿರೋದ್ರು, ಇಫ್ ಯು ಗೆಟ್ ದ ಸೇಮ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ದೇ ವಿಲ್. ಇಟ್ ಡಸಂಟ್ ಮ್ಯಾಟರ್, ಇಟ್ಸ್ ಅ ವರ್ಚುವಲ್ ವರ್ಲ್ಡ್ ಎಂಡ್ ಆಫ್ ದ ಡೇ. ನಾನ್ ಪೋಚಿಂಕಿ ಬದಲು ಐ ಮೇಕ್ ಇಟ್ ಬಾದಾಮಿ ಕೇವ್ಸ್. ಸೊ ದಟ್ ವುಡ್ ಬಿ ಅ ಫ್ಯಾಂಟಾಸ್ಟಿಕ್ ಪ್ಲೇಸ್ ಟು ಜಂಪ್. ಅದನ್ನ ಮಾಡ್ಬೋದು, ಬಟ್ ದ ಪಾಯಿಂಟ್ ಈಸ್ people thinking on those lines. It is just end of the day, it is just overlay anta nodbeku. Core content is how do you engage your audience. So adukku ಒಂದು ಏಜ್ ಗ್ರೂಪ್ ಅಂತ ಇದೆ ಗೇಮಿಂಗ್ ಗೆ, ರೈಟ್? ಗೇಮಿಂಗ್ ಗೆ ಒಂದು ಏಜ್ ಗ್ರೂಪ್ ಅಂತ ಇದೆ. How do you ensure that the story that you are trying to tell is engaging to that audience? And that is the most important aspect of any content creation. ಈಗ ನಾವು ಸ್ವಲ್ಪ ಸೀರಿಯಸ್ ಇಶ್ಯೂ ಬಗ್ಗೆ ಮಾತಾಡೋಣ, ವಿಚ್ ಇಸ್ ರೇಸಿಸಮ್. ಮಾರ್ಟಿನ್ ಲೂಥರ್ ಕಿಂಗ್ ಇಂದ ಹಿಡಿದು ರೀಸೆಂಟ್ ಆಗಿ ಆದ ಬ್ಲ್ಯಾಕ್ ಲೈವ್ಸ್ ಮ್ಯಾಟರ್ ಪ್ರೊಟೆಸ್ಟ್ ವರೆಗೂ ನಾವು ಕೇಳೋದು ಒಂದೇ ಕೂಗು, ಅದೇನಂದ್ರೆ ಎಲ್ಲರನ್ನ ಸಮಾನ ರೀತಿಯಿಂದ ನೋಡಿ ಅಂತ. ರೀಸೆಂಟ್ ಆಗಿ ಡಿಕ್ಲಾಸಿಫೈ ಆದ ನಿಕ್ಸನ್ ಟೇಪ್ಸ್ ಇಂದ ಗೊತ್ತಾಗತ್ತೆ ಈ ರೇಸಿಸಮ್ ಅನ್ನೋದು ಎಷ್ಟು ಆಳಕ್ಕೆ ಹೊಕ್ಕಿದೆ ಅಂತ. ನಿಮ್ಮ ಪ್ರಕಾರ ಈ ರೇಸಿಸಮ್ ವಿಚಾರನ ಹೇಗ್ ನೋಡ್ತೀರಾ? ಇಂಡಿಯಾ ಮತ್ತು US ಎರಡೂ ಕಡೆ ಇದ್ದೀರಿ, ಸೊ ಹೌ ಡು ಯು ಸಿ ದಿಸ್? ರೇಸಿಸಮ್ ಎಲ್ಲಾ ಕಡೆ ಇದೆ, ಆಯ್ತಾ? US ಅಲ್ಲೂ ಇದೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಂಡಿಯಾನಲ್ಲೂ ಇದೆ. ಫಾರ್ ಎಕ್ಸಾಂಪಲ್, ಫೇರ್ ಅಂಡ್ ಲವ್ಲಿ ಇಂದಾನೆ ಶುರು ಮಾಡೋಣ, ರೈಟ್? ಒಂದು ಫೇರ್ ಅಂಡ್ ಲವ್ಲಿ ಆಡ್ ಇಂದ, ಅಂಡ್ ದಟ್ ಇಸ್ ನಥಿಂಗ್ ಬಟ್ ರೇಸಿಸಮ್. ಯಾರೋ ಒಬ್ರು ಕಪ್ಪಗಿದ್ದಾರೆ, ಬೆಳ್ಳಗಿದ್ದಾರೆ, ಅದನ್ನೆಲ್ಲಾನು ಸ್ಕಿನ್ ಕಲರ್ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಜೆಂಡರ್ ಡಿಫ್ರೆನ್ಸಿಯೇಷನ್ ಇದೆ, ಆ ತರ. ಸೊ ಇಟ್ ಇಸ್ ಆಲ್ ಇನ್ ಅಸ್. ಸೊ ಏನು ಅಂತಂದ್ರೆ, when something becomes vocal, when someone in a responsible seat, like ಇಲ್ಲಿ ಪ್ರೆಸಿಡೆಂಟ್ ಟ್ರಂಪ್ ಆಗಿರ್ಬೋದು, ಅವನೇನೋ ಹೇಳ್ತಾನೆ, and I specifically say ಅವನೇನೋ ಹೇಳ್ತಾನೆ because I have absolutely no respect for that guy. So ಅವನೇನೋ ಹೇಳ್ತಾನೆ ಅಂತಂದ್ರೆ ಅವನ್ನ ಫಾಲೋವರ್ ಮಾಡೋರು they think he is right. And similarly ಇಂಡಿಯಾನಲ್ಲೂ ಪೊಲಿಟಿಷಿಯನ್ಸ್ ಏನೋ ಹೇಳಿದ್ರೆ people will follow, right? Positives, negatives, etc. So if we do not have responsible leaders who understand ಅವ್ರು ಏನ್ ಹೇಳ್ತಿದ್ದಾರೆ, ಅದರದ್ದು ಇಂಪ್ಯಾಕ್ಟ್ ಏನು ಅನ್ನೋದು ಯೋಚನೆ ಮಾಡದೇ ಇರೋರಿದ್ರೆ,
ಇದು ಅಲ್ಲಿವರೆಗೂ ಇದ್ದೇ ಇರುತ್ತೆ ರೇಸಿಸಮ್, ಡಿಫ್ರೆನ್ಸಿಯೇಷನ್ ಎಲ್ಲಾನು, ರೈಟ್? ಸೊ ನನ್ಗೆ ಇಲ್ಲಿ ಪರ್ಸನಲಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ, ಅಲ್ಲಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ನನ್ಗೆ. ಯು ನೀಡ್ ಟು ಸ್ಟ್ಯಾಂಡ್ ಅಪ್ ಫಾರ್ ಯುವರ್ ಸೆಲ್ಫ್ ಒಂದು, ಆಮೇಲೆ ಯು ನೀಡ್ ಟು ಬಿ ಅ ಲಿಟಲ್ ಥಿಕ್ ಸ್ಕಿನ್ಡ್ ಇನ್ ಲೈಫ್. ಡೆಫಿನೆಟ್ಲಿ ಇಟ್ಸ್ ಇಂಪಾರ್ಟೆಂಟ್ ಟು ಬಿ ವೋಕ್. ನಾನು ಹೇಳ್ತಿಲ್ಲ ಜಸ್ಟ್ ಇಗ್ನೋರ್ ದಿಸ್ ಅಂಡ್ ಮೂವ್ ಆನ್ ಅಂತ ಹೇಳ್ತಾ ಇಲ್ಲ, ಬಟ್ when there is some racism against you, when there is some differentiation against you, do not forget to stand up for yourself. You school allinda hidkondu as an adult, as a vulnerable adult, you don't have to take anyone's bullshit. You can always answer back a bully, right? So adu that is the most important thing. ಈಗ I think I don't know when, ಒಬ್ಬ ತುಂಬಾ ದಿನದ ಹಿಂದೆ there was some guy who was on the streets and then ಅವನ್ ಹೇಳ್ತಿದ್ದ, ಏನು ಇಲ್ಲಿ ಹೋಮ್ಲೆಸ್ ಅಂತ ಅಂತಾರಲ್ಲ ಅವರು, go back to your home ಅಂತ ಎಲ್ಲ ಅಂದಿದ್ದ ನನಗೆ. So if he has this arrogance and he can be an asshole to tell me that, ಅವನ್ ಹೇಳ್ತಿದ್ದ like, oh, give me my job back, and like, so my answer to him was, go back to school and then you can qualify for this job. And that is as simple as that. Was that the right thing to do? The answer is no. I should be sympathizing with him and things like this. But I'm least interested in sympathizing with the bully, but I'm more interested in sympathizing with the base cause. So for example, I'd like to contribute to the education system. Even illirbodu, Indian allirbodu, if there is some way of making sure we can educate people about this, another, I'd happily contribute, and then that effort continues to happen. Illi, that is one of the most actively engaged causes, right? So to me, it's all about how do you handle a bully. If you do not stand up for yourself, everything else will exist. And if you can be vocal at any point in time, ಈಗ okay ನನಗಾಗಿಲ್ಲ ಅಂತ ಸುಮ್ಮನೆ ಆಗ್ಬಿಟ್ರೆ, that's it. Right? That doesn't go away. ಅದಿದ್ದೇ ಇರುತ್ತೆ. ಇವತ್ತು ನಿನಗಾಗಿಲ್ದೇ ಇರ್ಬೋದು, ನಾಳೆ ನಿನಗೆ ಬಂದೇ ಬರುತ್ತೆ. So be a little woke, be a little sensible, ಆಮೇಲೆ make sure you stand up for not just yourself but for your community, your friend, your neighbor, your acquaintance, or the stranger whom you don't know. ಅವನ್ಗೇನಾರು ಅನ್ಯಾಯ ಆಗ್ತಿದೆ ಅಂತಂದ್ರೆ make sure you stand up for him and then be vocal and do everything in your capacity to help him stand up as well. If there is a bully, you don't have to take whatever he or she says ಅಂತ ಹೇಳಿದ್ರಿ, which is a very valid point. ನಾನು ಆಗ್ಲೇ ನಿಕ್ಸನ್ ಫೈಲ್ಸ್ ಬಗ್ಗೆ ಹೇಳಿದೆ. ಅದರಲ್ಲಿ US ಪ್ರೆಸಿಡೆಂಟ್ ಆಗಿದ್ದಾಗ ನಿಕ್ಸನ್ ಅವರು ನಮ್ಮ ದೇಶದ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ಬಗ್ಗೆ ತುಂಬಾ ನೀಚ ಪದಗಳನ್ನು ಬಳಸಿದ್ರು ಅಂತ ಕೇಳಿದ್ವಿ ಅದರಲ್ಲಿ. ಈಗ ಫೈಲ್ಸ್ ಡಿಕ್ಲಾಸಿಫೈ ಆಗಿದೆ, ಬಟ್ ಈ ತರ ಗೌರ್ಮೆಂಟ್ ನಲ್ಲಿ ಅಥವಾ ಗೌರ್ಮೆಂಟ್ ಬಾಡೀಸ್ ಅಲ್ಲಿ ರೇಸಿಸಮ್ ಕಂಡಾಗ ತುಂಬಾ ನೋವಾಗುತ್ತೆ. ಅದಕ್ಕೆ ಬ್ಲಾಕ್ ಲೈವ್ಸ್ ಮ್ಯಾಟರ್ ಪ್ರೊಟೆಸ್ಟ್ಗೆ ಕೂಡ ಅಷ್ಟೊಂದು ಬೆಂಬಲ ಸಿಕ್ಕಿದ್ದು. ಬಟ್ ಇವನ್ ದೋ ದ ಕಾಸ್ ಒಳ್ಳೇದೇ ಇದ್ರು, ಕೆಲವು ಕಡೆ ಉದ್ದೇಶ ಮರೆತು ಈ ಸೋ ಕಾಲ್ಡ್ ಪ್ರೊಟೆಸ್ಟರ್ಸ್ ಲೂಟಿ ಮಾಡಿದ್ರ ಸಂಗತಿಗಳನ್ನ ನಾವು ನೋಡಿದ್ವಿ. ಕೆಲವು ಕನ್ನಡ ಹೋರಾಟಗಳಲ್ಲಿ ಆರ್ ಸಮ್ ಅದರ್ ಪ್ರೊಟೆಸ್ಟ್ಗಳಲ್ಲಿ ಸಿಮಿಲರ್ ಸಿಚುವೇಶನ್ಸ್ ಇಂಡಿಯಾದಲ್ಲೂ ಆಗಿದ್ದಿದೆ. ವೇರ್ ಶುಡ್ ಒನ್ ಡ್ರಾ ಲೈನ್ ಇನ್ ಸಚ್ ಸಿಚುವೇಶನ್ಸ್? ವಾಟ್ಸ್ ಯುವರ್ ವ್ಯೂ ಆನ್ ದಿಸ್? So ಇದು ಎರಡು completely different aspect, but I still want to address that one thing about abhimana versus durabhimana, right? Nobody here wants you to say don't be proud of being a black anta helta illa, right? Be a proud black community member. So what? I'm a proud brown guy, I'm a proud Kannadiga, proud Indian, and all of those things, right? Adre hanganta to say I'm superior to you is the wrong thing. You are inferior to me ಅಥವಾ you are superior than me ಅನ್ನೋ ದೃಷ್ಟಿಕೋನ ಕೂಡ ತಪ್ಪು. ಜಸ್ಟ್ ಇನ್ನೊಬ್ಬ ಮನುಷ್ಯ ಅಂತ ನೋಡಿದ್ರೆ ಸಾಕು. Doesn't matter what color, what gender, what race they belong to. So just treat them how you'd like to be treated by others is the basic rule of life. ಆಯ್ತಾ? ಬ್ಲಾಕ್ ಲೈವ್ಸ್ ಮ್ಯಾಟರ್ ಅನ್ನೋದಕ್ಕೆ ಬಂದಾಗ ಆಫ್ ಕೋರ್ಸ್ there was things that went wrong. Whoever did that, the cop, that was wrong, completely wrong. Protests were definitely required, and it is unfortunate that ಈ ತರ ಇನ್ಸಿಡೆಂಟ್ಸ್ ಗಳು ಈಗ್ಲೂ ಆಗುತ್ತೆ ಅಂತ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಅದ್ರ ಬಗ್ಗೆ ಮಾತಾಡೋರು ಕೂಡ they have to understand why people went into malls and then did that.
ದೇ ವರ್ ನಾಟ್ ಪೀಸ್ಫುಲ್ ಪ್ರೊಟೆಸ್ಟರ್ಸ್, ದೇ ವರ್ ನಾಟ್ ಇವನ್ ಪ್ರೊಟೆಸ್ಟರ್ಸ್. ಈಗ ಕಿಡಿಗೇಡಿಗಳು ಎಲ್ಲಾ ಕಡೆ ಇರ್ತಾರೆ ಅಂತಾರಲ್ಲ, ಆ ತರ ರೈಟ್. ಸೊ ಒಂದ್ ಕಡೆ ಆ ಕಾಪ್ ಕಿಡಿಗೇಡಿ ಆದ್ರೆ, ಪ್ರೊಟೆಸ್ಟರ್ಸ್ ಅಲ್ಲಿ ಆ ಮಾಲ್ಗೆ ಹೋಗಿ ಧ್ವಂಸ ಮಾಡಿದವರು, ಫಾರ್ ಆಲ್ ಯು ನೋ ದೇ ಬರ್ನ್ಟ್ ಬ್ಲಾಕ್ ಗೈಸ್ ಶಾಪ್ ಟು. ಅಂಗಡಿ ಮೇಲೆ ಏನ್ ಬರ್ದಿರಲ್ಲ ಇದು ವೈಟ್ ಗೈಸ್ ಶಾಪ್ ಅಂತ. ಸೊ ದಟ್ ನೀಡ್ ನಾಟ್ ಬಿ ಫಾರ್ ಗಿವನ್ ಅಟ್ ಆಲ್ ಫಾರ್ ವಾಟ್ ಎವರ್ ರೀಸನ್. ಆಮೇಲೆ ಅದಾಗಿದ್ದ ರೀಸನ್ ಕೂಡ ಏನು ಅಂತಂದ್ರೆ, ಎಷ್ಟೊಂದ್ ಜನಕ್ಕೆ ಕೆಲ್ಸಗಳಿರ್ಲಿಲ್ಲ, ದೇ ಡಿಡ್ ನಾಟ್ ಹ್ಯಾವ್ ಮನಿ. ಒಂದಾದ್ರೆ ಅವ್ರುಗಳು ದೇ ವೆಂಟ್ ಇನ್ ಅಂಡ್ ದೆನ್ ಸ್ಟೋಲ್ ವಾಟ್ ಎವರ್ ದೇ ಕುಡ್. ಫಾರ್ ಎಕ್ಸಾಂಪಲ್, ಯಾವನೋ ಅಲ್ಲೋಗಿ ಶೂಸ್ ಕದ್ಕೊಂಡ್ ಬಂದು ಆನ್ಲೈನ್ ಅಲ್ಲಿ ಅದನ್ನ ಮಾರಿ ಹಿ ಮೇಡ್ $100 ಅಂತ ಇರ್ಬೋದು. ಅಥವಾ the lot of these assholes would just get a thrill by stealing from people. So ಇದನ್ನ ಏನೋ ಯಾರ್ದೋ ದುಡ್ಡು ಎಲ್ಲ ಒಂದ್ ಜಾತ್ರೆ ಅಂತಾರಲ್ಲ, ಆ ತರ ಸಿಚುವೇಶನ್ ಇದೆ. ಎಲ್ಲೋ ಪ್ರೊಟೆಸ್ಟ್ ನಡೀತಿದೆ, ಓಪನ್ ಒಂದ್ ಮಾಲ್ ಓಪನ್ ಆಗಿದೆ, ಅಲ್ಲಿ ಫ್ರೀ ಆಕ್ಸೆಸ್ ನನಗೆ PS4 ಸಿಗ್ತಿದೆ ಅಂತಂದ್ರೆ ಹೋಗಿ ಕದ್ಕೊಂಬರೋಣ ಅಂತ ಅನ್ನೋ ಜನನು ಇರ್ತಾರೆ. ದ ಲ್ಯಾಕ್ ಆಫ್ ಎಥಿಕ್ಸ್ ಇಸ್ ವಾಟ್ ಲೆಟ್ಸ್ ದೆಮ್ ಡೂ ದಟ್. ಸೊ ಏನು ಅಂತಂದ್ರೆ, ಇನ್ನೊಂದು ಒನ್ ಆಫ್ ದ ಕಾಮನ್ ಫ್ಯಾಕ್ಟರ್ಸ್ ಇಸ್ ಈ ಎಥಿಕ್ಸ್, ಪೀಪಲ್ ಹೂ ಬೀಯಿಂಗ್ ವೋಕ್, ಇದೆಲ್ಲಾನು ಬರೋದು ಸ್ವಲ್ಪ ಹೊಟ್ಟೆ ತುಂಬ ಆದ್ಮೇಲೆ. ಸೊ ಪೀಪಲ್ ಹೂ ಆರ್ ಸ್ಟ್ರಗ್ಲಿಂಗ್ ಫಾರ್ ಡೇ ಟು ಡೇ ಲೈಫ್, ಇಟ್ಸ್ ವೆರಿ ಹಾರ್ಡ್ ಟು ಕೀಪ್ ದೆಮ್ ಎಥಿಕಲ್. ಸರ್ವೈವಲ್ ಅಂತ ಬಂದಾಗ they will make sure they will do whatever they want to survive, and that is also part of it. ಅವ್ರಗಳನ್ನ ಕಿಡಿಗೇಡಿ ಅಂತ ಅನ್ನಕ್ಕಾಗಲ್ಲ, but it is unfortunate and we as a society have failed them, and we should do everything in our capacity to make sure we help them out if we can. Society ಅಂತ ಬಂದಾಗ significance of culture for a society plays an important role. ಭಾರತ ಒಂದು ಕಾಲದಲ್ಲಿ ಶ್ರೀಮಂತ ರಾಷ್ಟ್ರವಾಗಿತ್ತು, ಆದರೆ ಪೋರ್ಚುಗೀಸ್, ಟರ್ಕಿಶ್, ಮಂಗೋಲ್, ಬ್ರಿಟಿಷ್ ಇನ್ವೇಷನ್ಸ್ ನಂತರ ಎಕನಾಮಿಕ್ಲಿ ವೀಕ್ ಆಯಿತು. ಬಟ್ ಆಗಲೂ ನಮ್ಮಲ್ಲಿ ಒಗ್ಗಟ್ಟು ಹಾಗೇ ಇತ್ತು. ಇಲ್ಲಿ 30 ಕಿಲೋಮೀಟರ್ ಹೋದರೆ ಡೈಲೆಕ್ಟು, ಕಲ್ಚರು, ಭಾಷೆ ಎಲ್ಲ ಚೇಂಜ್ ಆಗುತ್ತೆ, ಆದರೂ ಒಂದು ರಾಷ್ಟ್ರವಾಗಿ ನಮ್ಮಲ್ಲಿ ಒಂದು ಐಕ್ಯತೆ ಇದೆ. ಎಲ್ಲೋ ಒಂದು ಕಡೆ ಈ ಕಲ್ಚರ್ ಏನಿದೆ ಅದು ನಮ್ಮ ದೇಶದಲ್ಲಿ ಪ್ರೊಟೆಸ್ಟ್ಗಳು ಅತಿರೇಕಕ್ಕೆ ಹೋಗದೆ ಎಫೆಕ್ಟಿವ್ ಆಗಿ ಇರೋದಕ್ಕೆ ಕಾರಣ ಆಗ್ತಿದೆಯಂತ ನಿಮ್ಗನ್ಸುತ್ತಾ? ಏನನ್ಸುತ್ತೆ ನಿಮಗೆ? ಸೊ again there are two ways to look at this, right? ಬರೀ ಪ್ರೊಟೆಸ್ಟ್ ಬಂದಾಗ, ಪ್ರೊಟೆಸ್ಟ್ ಅಂತ ಶುರು ಆದ್ಮೇಲೆ ಯಾರು ಹೇಗ್ ಪ್ರೊಟೆಸ್ಟ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದಾಗುತ್ತೆ. ಫಾರ್ ಎಕ್ಸಾಂಪಲ್, ಗಾಂಧಿ ವರ್ಸಸ್ ಭಗತ್ ಸಿಂಗ್, ರೈಟ್? ಸೊ ದೇ ಹ್ಯಾವ್ ದೇರ್ ಓನ್ ಅಪ್ರೋಚಸ್ ಆಫ್ ಗೆಟಿಂಗ್ ದೇರ್ ಜಸ್ಟಿಸ್. ಸೊ ಇಂಡಿಯಾನಲ್ಲಿ ಆಗದ್ ಸರಿ, ಇಲ್ಲಾಗದ್ ತಪ್ಪು ಅಂತ ಹೇಳಕ್ ಆಗಲ್ಲ. ಅಟ್ ದ ಸೇಮ್ ಟೈಮ್ ನಾಟ್ ಇವನ್ ಜಸ್ಟಿಫೈಯಿಂಗ್ ವಾಟ್ ಎವರ್ ಹ್ಯಾಪನ್ಡ್ ಹಿಯರ್. ಆದ್ರೆ ಇಂಡಿಯಾನಲ್ಲಿ ದೇರ್ ಇಸ್ ಅ ಸೆನ್ಸ್ ಆಫ್ ಯೂನಿಟಿ ಫಾರ್ ಶೋರ್. ಏನಕ್ಕೆ ಅಂತಂದ್ರೆ ದಟ್ ಈಸ್ ಹೌ ವಿವ್ ಆಲ್ ಗ್ರೋನ್ ಅಪ್, ಕಲ್ಚರಲಿ ಸ್ಪೀಕಿಂಗ್. ಆದ್ರೆ ಇಲ್ಲಿ ಕಲ್ಚರಲಿ ಸ್ಪೀಕಿಂಗ್ ಇಟ್ ಈಸ್ ಆಲ್ಸೋ ಅ ವೆರಿ ಯಂಗ್ ಕಂಟ್ರಿ ಕಂಪ್ಯಾರಿಟಿವ್ಲಿ, ಅಂದ್ರೆ ಕಂಪೇರ್ಡ್ ಟು ಇಂಡಿಯಾ. ಇದನ್ನ hundreds of years ago people came here to be free, to be setting up their own new lives. ಆ ತರ ಇರ್ಬೇಕಿದ್ರೆ ಇಲ್ಲಿ ಯಾವ್ದೋ ಒಂದು ರಿಲೇಟಿವ್ಸ್ ಅದು ಇದು ಅನ್ನೋ ತರ ಮ್ಯಾಸಿವ್ ಫ್ಯಾಮಿಲಿ ಸ್ಟ್ರಕ್ಚರ್ ಇಂದ ಬಂದಿರೋ ಕಲ್ಚರ್ ಅಲ್ಲ ಇದು, ರೈಟ್? ಸೊ ಆದ್ರೆ ಇಲ್ಲಿ ಈಗ ಬಂದು ಈಗ ಒಂದು 3-4 ಜನರೇಷನ್ಸ್ ಇಂದ ಇಲ್ಲೇ ಇರೋರು, ಅಲ್ಲಿ ಯೂನಿಟಿ ಇದೆಯಾ? ಅಲ್ಲೂ ಇಟ್ ಇಸ್ ವೆರಿ ಡಿಫ್ರೆಂಟ್, ಇಟ್ ಇಸ್ ಕಲ್ಚರಲಿ ವೆರಿ ಡಿಫ್ರೆಂಟ್. ಬಟ್ ಅಟ್ ದ ಸೇಮ್ ಟೈಮ್ ಯೂನಿಟಿ ಇಲ್ವಾ ಇವ್ರ ಹತ್ರ? ಖಂಡಿತ ಇದೆ. ಇಲ್ಲೂ ಸಾಕಷ್ಟು ಯೂನಿಟಿ ಇದೆ. ಇಲ್ಲೂ there are a lot of people who believe in living harmoniously. So it's not very different. Adhe tara allu protest adaga, name a protest in India that has been purely peaceful. Yellow one kade candle march agate, but that has other sides of Instagram al sagadak photos barutte candle march alli idre annoru irtare, right? Social strata answer ಮಾಡಬೇಕು, I'm leading this protest, I'm leading this NGO ಅನ್ನೋ ತರ ಜನನು ಇರ್ತಾರೆ. So things are changing in India as well, like it is changing in rest of the world too. So it is just cultural relevance ಜನಕ್ಕೆ, and then how they generally brought up. ಇಲ್ಲಿ people are definitely more liberated, they're more careful and more they're more thinking about how to own their lives than conforming to somebody's rules. Right? That is what
a free world looks like in the end. ಇಲ್ಲದೆ ಇದ್ದಿದ್ರೆ ಎಲ್ಲಾ ಮಕ್ಕಳು ಅವ್ರ ಅಪ್ಪ ಅಮ್ಮ ಹೇಳಿದ್ದು they should have listened all the time. There should have been no teenager who was rebelling against their parents. And I'd like to see US especially as a country in its teens. ನೀವು ಅವಾಗ್ಲೇ ಮಾತಾಡ್ಬೇಕಾದ್ರೆ ಎಜುಕೇಶನ್ ಬಗ್ಗೆನೂ ಹೇಳಿದ್ರಿ. ಯಾರೋ ಒಬ್ಬ ನಿಮ್ಮನ್ನ ಬುಲಿ ಮಾಡಕ್ ಬಂದ, ಅವನಿಗೆ ಫಸ್ಟ್ ಓದು, ಅವಾಗ ನಿಂಗೆ ಸಿಗತ್ತೆ ಕೆಲಸ ಅನ್ನೋ ತರ ಹೇಳಿದ್ರಿ ವಿಚ್ ವಾಸ್ ವೆರಿ ಗುಡ್. ನನ್ನ ಪ್ರಶ್ನೆ ಏನಂದ್ರೆ, ಈ ವೆಸ್ಟರ್ನ್ ಎಜುಕೇಶನ್ ಏನಿದೆ ಅದು ಇಟ್ ಹ್ಯಾಸ್ ಗಿವನ್ ಮೋರ್ ಇಂಪಾರ್ಟೆನ್ಸ್ ಟು ಇಂಟೆಲೆಕ್ಚುಯಲ್ ಡಿಸ್ಕಷನ್ಸ್ ಅಥವಾ ಥಿಯಾಲಜಿ, ಫಿಲಾಸಫಿ, ಈ ತರದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗುತ್ತೆ ಅಲ್ಲಿ. ಅಂಡ್ ನೀವು ಆಗ್ಲೇ ಹೇಳಿದಂಗೆ ಹೊಟ್ಟೆ ತುಂಬಿದೆ, ಹಂಗಾಗಿ ಅವರು ಈ ತರ ಮಾತಾಡಕ್ಕೆ ಆಗತ್ತೆ ಕೆಲವು ವಿಚಾರಗಳನ್ನ. ಭಾರತದಲ್ಲಿ ಆಗಲ್ಲ ಅಂತಿಲ್ಲ. ಒಂದು ಕಾಲದಲ್ಲಿ ಹಿಂದೆ ಋಷಿಗಳೆಲ್ಲ ಇದ್ದಾಗ ಬಹಳಷ್ಟು ಸ್ಪಿರಿಚುವಲಿ ನಾವು ಇನ್ಕ್ಲೈನ್ಡ್ ಆಗಿದ್ವಿ ಅಂಡ್ ಬಹಳಷ್ಟು ವಿಚಾರಗಳ ಬಗ್ಗೆ ನಾವು ಮಾತಾಡ್ತಿದ್ವಿ. ಆದ್ರೆ ಈಗೀಗ ಬರ್ತಾ ಹೆಂಗಾಗೋಗಿದ್ರೆ, ಇನ್ ಪಾಸ್ಟ್ ಲೈಕ್ 30 years or so, 30-40 years ಪೋಸ್ಟ್ ಇಂಡಿಪೆಂಡೆನ್ಸ್ ಅಂತ ಹೇಳ್ಬೋದು ಒಂದ್ ಮಟ್ಟಕ್ಕೆ, ತುಂಬಾ ಮಾರ್ಕ್ಸ್ ಓರಿಯೆಂಟೆಡ್ ಅಥವಾ ನಾಟ್ ಕಾಲ್ ಮಾರ್ಕ್ಸ್ ಬೈ ದ ವೇ ಮಾರ್ಕ್ಸ್ ಅಥವಾ ಏನೋ ಫಸ್ಟ್ ರ್ಯಾಂಕ್ ಬರ್ಬೇಕು ಅಂತ, ಈ ತರ ವಿಚಾರಗಳ ಬಗ್ಗೆನೆ ಜಾಸ್ತಿ ಫೋಕಸ್ ಹೋಗುತ್ತೆ ನಮ್ದು ಎಜುಕೇಶನ್. ಅಂಡ್ ಅದು ಈಗ NEP ಬಂದಿದೆ, ಸೊ ಥಿಂಗ್ಸ್ ಮೈಟ್ ಚೇಂಜ್ ಇನ್ ಇಂಡಿಯಾ ಆಸ್ ವೆಲ್. ಬಟ್ ಈ ಎರಡು ವಿಚಾರಗಳನ್ನ ನೋಡಿದಾಗ ಅಲ್ಲಿ ಒಂದು ಬುದ್ಧಿಜೀವಿ, ಫಾರ್ ಎಕ್ಸಾಂಪಲ್, ಬುದ್ಧಿಜೀವಿ ಅನ್ನೋ ಪದ ಭಾರತದಲ್ಲಿ ತುಂಬಾ ಓವರ್ ಯೂಸ್ ಆಗಿ ಒಂಥರ ಮಿಸ್ಯೂಸ್, ಈಗ ಅದನ್ನ ಹೇಳಿದ್ರೆ ಇನ್ಸಲ್ಟ್ ಅನ್ನೋ ತರ ಆಗೋಗಿದೆ. ಬುದ್ಧಿಜೀವಿ ನೀನು ಅಂದ್ರೆ ಸರ್ಕ್ಯಾಸಮ್ ಅನ್ನೋ ತರ ಇರುತ್ತೆ. ಸೊ ವೆಸ್ಟ್ ಅಲ್ಲಿ ಅದೇನೆ ಒಬ್ಬ ಇಂಟೆಲೆಕ್ಚುಯಲ್ ಅಂದ್ರೆ ಅಥವಾ ಬುದ್ಧಿಜೀವಿ ಆ ತರದ ಒಬ್ಬ ವ್ಯಕ್ತಿ ಅಂದ್ರೆ ಒಂದು ಗೌರವ ಇನ್ನೂ ರಿಲೆವೆನ್ಸ್ ಉಳಿಸ್ಕೊಂಡಿದ್ದಾರೆ. ಸೊ ನೀವ್ ಹೇಗ್ ನೋಡ್ತೀರಾ ಈ ಒಂದು ಎಜುಕೇಶನ್ ಇನ್ ಇಂಡಿಯಾ ವರ್ಸಸ್ ವೆಸ್ಟರ್ನ್ ಎಜುಕೇಶನ್? ಸೊ ಎಜುಕೇಶನ್ ಅಲ್ಲಿ ಲೈಕ್ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಒಂದು ಸ್ಕೂಲ್ ಕಾಲೇಜ್ಗಳಲ್ಲೂ ಇಲ್ಲೇನಾಗಿದೆ, ಟೀಚರ್ಸ್ ಆರ್ ಡೆಫಿನೆಟ್ಲಿ ಪೇಡ್ ರಿಯಲಿ ವೆಲ್. ಆಯ್ತಾ? ಸೊ ಇಲ್ಲಿ there are teachers who are millionaires because they make a decent living, ಅಥವಾ they make patent money ಇರ್ಬೋದು, ಅಥವಾ even for that matter ರಿಸರ್ಚ್ ಗ್ರಾಂಟ್ ಗಳಿರ್ಬೋದು, ಆ ಥರದ್ದೆಲ್ಲಾನು ಆಗಿ, ರೈಟ್? ಅಂಡ್ ದೆನ್ ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಟು ದ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್, ಆ ಥರ ಎಲ್ಲ. ಈ ಇಕೋಸಿಸ್ಟಮ್, the new language of all of this education is very Western in a sense. They are like, okay, ಒಂದಷ್ಟು ಜನ ಯೋಚನೆ ಮಾಡಿ they built an education system. ಆದರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಇಟ್ ಹ್ಯಾಸ್ ಇವಾಲ್ವ್ಡ್. ಫಾರ್ ಎಕ್ಸಾಂಪಲ್, ಈಗ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಅಲ್ಲೂ ರಿಸರ್ಚ್ ಗ್ರಾಂಟ್ಸ್ ಜಾಸ್ತಿ ಆಗ್ತಿದೆ, ಅಲ್ಲೂನು ಆ ತರ ಟ್ಯಾಕ್ಸ್ ಸಿಸ್ಟಮ್ ಇಂಪ್ರೂವ್ ಆಗ್ತಿದೆ, ಆ ತರ ಎಲ್ಲಾನು, ರೈಟ್? ಅಟ್ ದ ಸೇಮ್ ಟೈಮ್ ಈಗ ಇಂಡಿಯಾನಲ್ಲೂ ಥಿಂಗ್ಸ್ ಆರ್ ಚೇಂಜಿಂಗ್ ಅಂಡ್ ದೆನ್ ಪೀಪಲ್ ಆರ್ ಲೈಕ್, ನಿನ್ಗೆ ಏನ್ ಬೇಕೋ ಅದನ್ನ ಮಾಡು. ದೇರ್ ಆರ್ ಕರಿಯರ್ಸ್ ಔಟ್ಸೈಡ್ ಆಫ್ ದ ರೆಗ್ಯುಲರ್ ಇಂಜಿನಿಯರಿಂಗ್ ಅಂಡ್ ದೆನ್ ಡಾಕ್ಟರ್ಸ್, ಆ ತರ ಎಲ್ಲಾನು. ಈಗ ಐ ಸಿ ಲಾಟ್ಸ್ ಆಫ್ ಕಾಂಟೆಂಟ್ ಕ್ರಿಯೇಟರ್ಸ್ ಟೇಕಿಂಗ್ ದಿಸ್ ಫುಲ್ ಟೈಮ್, ರೈಟ್? ಬೇಸಿಕ್ಲಿ ಜನ ಎಲ್ಲಿ ದುಡ್ಡಿತ್ತೋ ಅಲ್ಲಿಗೆ ಹೋಗ್ತಿದ್ರು, ಎಲ್ಲಿ ಪ್ರಾಸ್ಪೆಕ್ಟ್ಸ್ ಇತ್ತೋ ಅಲ್ಲಿಗೆ ಹೋಗ್ತಿದ್ರು. ಸೊ ಇಟ್ ದ ಬೆಸ್ಟ್ ಪ್ರಾಸ್ಪೆಕ್ಟ್ಸ್ ವೇರ್ ಇಫ್ ಯು ಲ್ಯಾಂಡ್ ಇನ್ IITs, then so be it. So people went after it. ಎಲ್ಲಿ ಆಪರ್ಚುನಿಟೀಸ್ ಇತ್ತೋ ಅಲ್ಲಾಯ್ತು. ಈಗ ವಿತ್ ಮೋರ್ ಕಾಂಟೆಂಟ್ ಕ್ರಿಯೇಟರ್ಸ್, ಅಥವಾ ಫಾರ್ ದ್ಯಾಟ್ ಮ್ಯಾಟರ್, as people are being more aware of the opportunities every field has, ivaga that has definitely diluted down. People are taking writing as their full-time gigs, athara ella alva. So things are definitely changing in that front. Adre if you go back to being the liberal, the intellectual anno conversation, ಪೊಲಿಟಿಕಲ್ ಸಿಚುವೇಶನ್ ಬಂದಾಗ, ವೆನ್ ಇಟ್ ಇಸ್ ಡೀಪ್ಲಿ ಪೊಲಿಟಿಕಲ್, ಇಲ್ಲೂನು ಎಕ್ಸಾಕ್ಟ್ಲಿ ಅದೇನೆ, ಯುನೋ, ಸೋಷಿಯಲಿಸ್ಟಿಕ್ ಸೊಸೈಟಿ ಅಥವಾ ಕ್ಯಾಪಿಟಲಿಸ್ಟಿಕ್ ಸೊಸೈಟಿ ಅನ್ನೋ ತರ ಇಲ್ಲಿ ಬರುತ್ತೆ. ಸೊ ಭಾಷೆ ಚೇಂಜ್ ಆಗ್ಬೋದೇ ಹೊರತು ದ ವರ್ಡ್ಸ್ ದಟ್ ಯು ಯೂಸ್ ಮೈಟ್ ಚೇಂಜ್, ಆದ್ರೆ ಡೆಫಿನೆಟ್ಲಿ ದ ಕಾಂಟೆಕ್ಸ್ಟ್ ಅಂಡ್ ದೆನ್ ಹೌ ಯು ಲುಕ್ ಎಟ್ ಸಮ್ವನ್ ಹೂ ಕಮ್ಸ್ ಅಪ್ ವಿತ್ ದೇರ್ ಓನ್ ಥಿಯರಿ ವಿಲ್ ಆಲ್ವೇಸ್ ಬಿ ಡಿಫರೆಂಟ್. ಅಲ್ಲೂನು ಅಷ್ಟೇನೆ. If you just have a non-political conversation with, say, Javed Akhtar or even Sadhguru, it is different. But when you pit them against each other, you are going to pick sides, right? So the only potential solution to this is stop politicizing everything. ಅದು ಇದು ಇಂಡಿಯಾನಲ್ಲೇ ಅಂತಾನೆ ಅಲ್ಲ, ಇಲ್ಲೂನು ಎಕ್ಸಾಕ್ಟ್ಲಿ ಅದೇನೆ ಆಗಿದೆ.
from Make America Great Again to Make in India, ಎಲ್ಲಾನು it is all relevant to politicizing things. So if you as a common man can think about what is political and what is not, what is it that I'm working towards, anta, you are not going to fall prey for such political agendas or viewpoints. Education is very much on those lines. ಕರೆಕ್ಟ್ ಕರೆಕ್ಟ್. ನೀವು ಹೇಳ್ತಿರೋದು ಕಂಪ್ಲೀಟ್ಲಿ ಅಗ್ರಿ ಮಾಡ್ತೀನಿ. ಎಲ್ಲದನ್ನು ಪೊಲಿಟಿಕಲಿ ನೋಡಬಾರ್ದು ಅನ್ನೋ ತರ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಒಂದು ನಾರ್ಮಲ್ ಲೈಫ್ ಏನಿದೆ ಅದು ಈ ಪೊಲಿಟಿಕಲ್ ಥಿಂಕಿಂಗ್ ಅಲ್ಲಿ ಬಂದಂತ ಜನಗಳಿಂದ ಸ್ವಲ್ಪ ಆದ್ರೂ ನಮಗ್ ಸ್ವಲ್ಪ ಏನು ತುಂಬಾನೇ ಪರಿಣಾಮ ಬೀಳುತ್ತೆ. ಸೊ ಬೀಯಿಂಗ್ ಅವೇರ್ ಆಫ್ ಸರ್ಟೆನ್ ಥಿಂಗ್ಸ್, ಅದಕ್ಕೂ ಸ್ವಲ್ಪ ನಾಲೆಡ್ಜ್ ಅಂಡ್ ಎಜುಕೇಶನ್ ಬೇಕು. ದಟ್ ಇದು ಪೊಲಿಟಿಕಲ್ ಅಲ್ಲ ಅಂತ. ಇಲ್ಲಾಂದ್ರೆ ನೀವು ಅವಾಗ್ಲೇ ಹೇಳಿದಂಗೆ ಫೆನೆಟಿಕ್ ಗಳಾಗ್ತಾರೆ ಯಾವ್ದೋ ಒಂದು ಐಡಿಯಾಲಜಿಗೆ. ಸೊ ಅರ್ಥ ಮಾಡ್ಕೊಂಡು ಬೀಯಿಂಗ್ ಪೊಲಿಟಿಕಲ್ ಈಸ್ ರೈಟ್ ಅಂತ ನನ್ನ ಒಂದು ಅನಿಸಿಕೆ. ನೀವು ಅಲ್ಲೂ ಇದ್ದೀರಾ, ಇಂಡಿಯಾದಲ್ಲೂ ನೋಡಿದ್ದೀರಾ. ಇಂಡಿಯಾದಲ್ಲಿ ರೈಟು ಲೆಫ್ಟು ಈ ತರದೆಲ್ಲ ಈಗೀಗ ಶುರು ಆಗ್ತಿದೆ ಹೊರತು ಅಮೆರಿಕದಲ್ಲಿ ಇದ್ದಷ್ಟು ಪ್ರಾಮುಖ್ಯತೆ ಇಲ್ಲ. ಇಂಡಿಯಾದಲ್ಲಿ ಬೇರೆ ತರನೇ ಇದೆ ಸಿಸ್ಟಮ್. ಇಲ್ಲಿ ಪೊಲಿಟಿಕಲಿ ರೈಟ್ ಇರ್ತಾರೆ, ಎಕನಾಮಿಕಲಿ ಲೆಫ್ಟ್ ಇರ್ತಾರೆ. ಸೊ ಇದೊಂಥರ ಇಂಡಿಯಾದಲ್ಲಿ ನಂದು ಗೊತ್ತಿರೋ ಹಾಗೆ ನೋಡಕ್ ಹಂಗೆ ಒಂದು ಕ್ಯಾಟಗರೈಸ್ ಮಾಡ್ಬಿಡಕ್ ಆಗಲ್ಲ. ಇವನ್ ದೇ ಟ್ರೈ ಟು ಡೂ ಇಟ್, ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ಬೀಯಿಂಗ್ ಅವೇರ್ ಅಂಡ್ ಟಾಕಿಂಗ್ ಅಬೌಟ್ ಸಚ್ ಥಿಂಗ್ಸ್, ಇಟ್ ಶುಡ್ ನಾಟ್ ಬಿ ಅ ಟ್ಯಾಬು ಅಂತ ನನ್ನ ಒಂದು ಅನಿಸಿಕೆ. ಬಿಕಾಸ್ ಎಷ್ಟೋ ಸಲ ಏನ್ ಅನ್ಕೊಂಡ್ಬಿಡ್ತಾರೋ, ನಾನು ಪೊಲಿಟಿಕಲಿ ಇನ್ಕರೆಕ್ಟ್ ಆಗಿದ್ರೆ, ನಾನು ಯಾವ್ದೋ ಒಂದು ಐಡಿಯಾಲಜಿಗೆ ನಾನು ಇದೀನಿ ಅಂತ ಅನ್ಸಿದ್ರೆ, ಈ ತರ ಒಂದು ಥಿಂಕಿಂಗ್ ಇರಬಾರ್ದು. ಬಿಕಾಸ್ ನೀವು ಅವಾಗ್ಲೇ ಬಿ ವೋಕ್ ಅಂತ ಹೇಳಿದ್ರಿ. ಅಂಡ್ ಈ ತರ ಒಂದು ಸ್ಟ್ಯಾಂಡ್ಸ್ ಗಳನ್ನ, ಈಗ ಯಾವ್ದೋ ಒಂದು ಇನ್ಸಿಡೆಂಟ್ ಆದ್ರೆ, ಮೊನ್ನೆ ಸಂಯುಕ್ತ ಹೆಗ್ಡೆದು ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ಆಯ್ತು. ಅದರಲ್ಲಿ ನೀವೇ ನೋಡಿರ್ಬೋದು ಹೇಗಾಯ್ತು, ಹೌ ಇಟ್ ಟರ್ನ್ ಔಟ್ ಟು ಬಿ ಅನ್ನೋ ತರ ಎಲ್ಲ. ಈ ತರ ಸಿಚುವೇಶನ್ ಗಳೆಲ್ಲ ಬಂದಾಗ ನಾವು ಸುಮ್ನೆ ಆಗೋದು ಸರಿಯಲ್ಲ. ಬಿಕಾಸ್ in a way that is also shaping the society. If you are silent, that means and try to be non-political or something, you are not contributing to the society ಅಂತ ನನಗೆ ಅನ್ಸುತ್ತೆ. ನಿಮ್ ಟೇಕ್ ಏನ್ ಇದ್ರ ಬಗ್ಗೆ? So first of all, being political is not a crime. Political ಅಂತ ಅನ್ನೋದೇ ಒಂದು ನೆಗೆಟಿವ್ ವರ್ಡ್ ಆಗೋಗಿದೆ ಇನ್ ಪರ್ಸೆಪ್ಷನ್. There are a few basic things that we need to get right ಅಲ್ವಾ. ಎಜುಕೇಶನ್ ಅಂತಂದ್ರೆ ಕಾಲೇಜ್ ಡಿಗ್ರಿ ಇಟ್ಕೊಳ್ಳೋದಲ್ಲ, ಯಾವ್ದ್ ತಪ್ಪು ಯಾವ್ದ್ ಸರಿ ಅನ್ನೋ ಅವೇರ್ನೆಸ್ ಇಟ್ಕೊಂಡು ಮನೆಯಲ್ಲಿ ಅಥವಾ ನಿಮ್ ಫ್ರೆಂಡ್ಸ್ ಜೊತೆ ಮಾತಾಡೋದು, that is exactly what is being woke and being aware and things like those, right? But having a political viewpoint is one thing, but having a political agenda and blindly following a given agenda which you don't even believe in is a completely different aspect to it alwa. So ಈಗ ಸಂಯುಕ್ತ ಹೆಗ್ಡೆ ಇನ್ಸಿಡೆಂಟ್ ತಗೊಂಡ್ರೆ, like I did make a content about it as well, and then most of my friends also did. Adre definitely it found its own direction. Andre Kavita did apologize, although it was very it looked far away from being sincere, but at the same time it happens within a day's time because of these so-called social media police, the crowd, the trollers, the meme pages, ivrgalellanu, right? It was very obvious, it was very much in your face, yav sari yav tappu anta, you know. I'm sure Kavita has a story, I'm sure she didn't mean what she did, but end of the day she did do what she did, and that was wrong, and that cannot repeat. And a quick social justice happened strictly because of the woke generation. Adre ee case al henge it was very apparent, black and white in a sense. Ella case allu hanga agalla, there are two sides of the story all the time, and then are people patient enough to listen to annotara, right? So a lot of cases athara definitely bandirutte. So at that point in time, it's always one thing that is needed. Adenu antandre, before you react, take 10 seconds and think about it. Right? So don't jump just because you know how to jump and react to something, right? So that is the most important thing. Ilde idre enagogutte, you will keep reacting elladukku nimma knee jerk reaction kotkondu, you will be who you probably should not be. So it's okay to be patient. You don't have to arrive at answers every day immediately.
It is okay if you do not have a solution for a problem, but it is not okay to not think about something. True. ಫಾರ್ ಲಿಸ್ನರ್ಸ್, ಸಂಯುಕ್ತ ಹೆಗ್ಡೆ ಅಂತ ಒಬ್ರು ಆಕ್ಟರ್ ಇದ್ದಾರೆ. ಅವರು ಪಾರ್ಕಲ್ಲಿ ಎಕ್ಸಸೈಸ್ ಮಾಡ್ತಿದ್ರು. ಆಗ ಕವಿತಾ ರೆಡ್ಡಿ ಅಂತ ಒಬ್ರು ಪೊಲಿಟಿಕಲ್ ಪಾರ್ಟಿ ವರ್ಕರ್ ಇದ್ದಾರೆ, ಅವರು ಅಬ್ಯೂಸ್ ಮಾಡಿದ್ರು ಅವ್ರನ್ನ ಫಾರ್ ಹರ್ ಅಟೈರ್. ದಿಸ್ ವಾಸ್ ದ ಇನ್ಸಿಡೆಂಟ್ ದಟ್ ಹ್ಯಾಪನ್. ಕಮಿಂಗ್ ಟು ದ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ರೀಸೆಂಟಾಗಿ ನ್ಯೂಯಾರ್ಕ್ ಟೈಮ್ಸಲ್ಲಿ ಆರ್ಟಿಕಲ್ ಓದಿದೆ. ಅದರಲ್ಲಿ ಆಸ್ಕರ್ ಮೂವಿ ಸೆಲೆಕ್ಟ್ ಆಗಬೇಕು ಅಂದರೆ ಕೆಲವೊಂದು ರೂಲ್ಸ್ ಹಾಕಿದ್ದಾರೆ. ಅದರಲ್ಲಿ ವಾಟ್ ದೇ ಸೇ ಇಸ್ ದಟ್ ಅ ಫಿಲಮ್ ಮಸ್ಟ್ ಐದರ್ ಹ್ಯಾವ್ at least one lead character or a significant supporting character, be from an underrepresented racial or ethnic group. At least 30% of secondary roles must be from two underrepresented groups, or the main storyline theme or narrative must be focused on an underrepresented group ಅಂತ ಇದೆ. ಈ ಕಂಡೀಷನ್ಸ್ ಎಷ್ಟು ಸರಿ? ಒಬ್ಬ ಡೈರೆಕ್ಟರ್ ಕತೆ ಹೇಳಬೇಕು ಅಂತ ಹೊರಟಾಗ ಈ ರಿಸ್ಟ್ರಿಕ್ಷನ್ಸ್ ಅವನ ಫ್ರೀಡಮ್ ಆಫ್ ಸ್ಟೋರಿ ಟೆಲ್ಲಿಂಗ್ಗೆ ಅಫೆಕ್ಟ್ ಮಾಡಲ್ವಾ? ಅಬ್ಸಲ್ಯೂಟ್ಲಿ. ಸೊ ಈಗ ಜಾಂಗೋ ಅನ್ಚೈನ್ಡ್ ಅಲ್ಲಿ, ಜಾಂಗೋ ಅನ್ಚೈನ್ಡ್ ಅನ್ನೋದು ಒನ್ ಆಫ್ ಮೈ ಆಲ್ ಟೈಮ್ ಫೇವ್ರೆಟ್ ಮೂವೀಸ್. ಅದ್ರಲ್ಲಿ ಟ್ಯಾರಂಟಿನೋ ಜಾಂಗೋ ಕ್ಯಾರೆಕ್ಟರ್ ನ ಒಬ್ಬ ವೈಟ್ ಗೈ ಕಾಂಟ್ ಪ್ಲೇ, ಆಯ್ತಾ? ಬಟ್ ಅಟ್ ದ ಸೇಮ್ ಟೈಮ್ ಸೇ ಒಬ್ಬ ವುಲ್ಫ್ ಆಫ್ ವಾಲ್ ಸ್ಟ್ರೀಟ್ ಅನ್ನೋ ಇದ್ರಲ್ಲಿ ಒಬ್ಬ ಫಿಕ್ಷನಲ್ ಫ್ರೆಂಡ್ ಇರ್ಬೇಕಿದ್ರೆ ಆ ಕ್ಯಾರೆಕ್ಟರ್ ನ ಇಟ್ ಇಸ್ ಅಬ್ಸಲ್ಯೂಟ್ಲಿ ಓಕೆ to have that guy as a black guy. So the idea of the rule is to be inclusive whenever you can. Nobody is asking you to mend your ways of storytelling. Say for example, ಈಗ ಕಿರಿಕ್ ಪಾರ್ಟಿನಲ್ಲೇ ಆಗ್ಲಿ ಒಂದ್ 4-5 ಜನ ಫ್ರೆಂಡ್ಸ್ ಇದಾರೆ ಅಂತಂದ್ರೆ, ಇಫ್ ಇಟ್ ಇಸ್ ನಾಟ್ ಫೋರ್ಸಿಂಗ್ ಟು ಮಚ್ ಅಲ್ವಾ, generally if someone is following a different political ideology ಅಥವಾ even ಏನಂತಾರೆ ರಿಲಿಜಿಯಸ್ ಐಡಿಯಾಲಜಿ ಆರ್ ಬಿಲೀಫ್ ಸಿಸ್ಟಮ್, ಇಟ್ ಇಸ್ ಕಂಪ್ಲೀಟ್ಲಿ ಓಕೆ. ನೀನ್ ಅದನ್ನ ತೋರಿಸ್ದೇನೆ ಇರ್ಬೋದು. ಫಾರ್ ಆಲ್ ಯು ನೋ, ರಿಲಿಜಿಯಸ್ ಸೆಂಟಿಮೆಂಟ್ ಏನೋ ತೋರ್ಸೋದೇ ಇಲ್ಲ ಇಡೀ ಮೂವಿನಲ್ಲಿ. ಇಟ್ ಇಸ್ ರೆಫರಿಂಗ್ ಟು ದಿಸ್ ಫ್ರೆಂಡ್ ಬೈ ಹಿಸ್ ನೇಮ್, ಏನೋ ಐ ಡೋಂಟ್ ನೋ, ಅಹಮದ್ ಅಂತ ಇರ್ಬೋದು, ವಾಟ್ ಎವರ್ ಇಟ್ ಇಸ್, ರೈಟ್? So for all you know, your friend Ahmad yakantandre, I have a friend who is an Ahmad, and then I have a friend who is Rafiq, right? So this is reality. I have a friend who is a non-Hindu, so represent that society. Minority na exclude ಮಾಡಬೇಕಾಗಿಲ್ಲ ನೀನು. ಆದ್ರೆ but at the same time, if someone's motivation is also, oh, I want to make a movie for Oscars, I would it's a completely different aspect, but I would question the intention of the filmmaker in the first place. Yado one specific award goskara film ಮಾಡ್ತಿದ್ರೆ, but if you want to tell a genuine story, then go ahead and tell that genuine story. But ನಾನು ಆಸ್ಕರ್ ಗೋಸ್ಕರನೇ ಫಿಲ್ಮ್ ಮಾಡಬೇಕು ಅಂತಂದ್ರೆ ಆಸ್ಕರ್ ಹ್ಯಾಸ್ ಇಟ್ಸ್ ರೂಲ್ಸ್, ಸೊ ಯು ಹ್ಯಾವ್ ಟು ಸ್ಟಿಕ್ ಟು ಇಟ್, ಆಸ್ ಸಿಂಪಲ್ ಆಸ್ ದಟ್. ಸೊ ಬಹಳಷ್ಟು ವಿಚಾರಗಳನ್ನು ಮಾತಾಡಿದ್ವಿ. ಕಮಿಂಗ್ ಟು ಪರ್ಸನಲ್ ಕ್ವಶನ್ ನಿಮ್ದು, ನಾನು ಲಿಂಕ್ಡ್ಇನ್ ಅಲ್ಲಿ ನೋಡಿದೆ ನೀವು ಒಂದು ಕಂಪನಿಯಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ರಿ ಅಂತ. ವಾಟ್ ಎಕ್ಸಾಕ್ಟ್ಲಿ ಡು ಯು ಡು? ಶೋರ್. ಸೊ ದೇರ್ ಆರ್ ಕಪಲ್ ಆಫ್ ಏನಂತಾರೆ ರೀಸನ್ಸ್ ವೈ engineering is also area of interest, right? ನಾನು ಸ್ಟ್ರೀಮಿಂಗ್ ಮೀಡಿಯಾನಲ್ಲಿ ಎಸ್ಪೆಷಲಿ and all of this. So primarily I'm a enthusiast of startups. So product building is to me a great area of interest. Startup galu the ecosystem alli. So I'm primarily into apps, so Android and iOS apps and web apps atharadella, but in association with hardware. On hardware irbodu, streaming irbodu, atharad specifics alli. So I'm responsible generally for all the software that is built for such platforms. Nice. And that is also how the Startup Podcast happened. Yeah, coming to that, Startup Podcast is a very good initiative by Kitab Purthivi Films. ಎಷ್ಟು ಚೆನ್ನಾಗಿದೆ ಅಂದ್ರೆ ನಾನು ಎಲ್ಲಾ ಎಪಿಸೋಡು ಕೇಳ್ತಾ ಇರ್ತೀನಿ. ನೀವು ಪರ್ಟಿಕ್ಯುಲರ್ಲಿ ಆ ಶಂಕರ ಕ್ಯಾನ್ಸರ್ ಫೌಂಡೇಶನ್ ಒಂದು ಎಪಿಸೋಡ್ ಇತ್ತು, ಅದರಲ್ಲೂ ಅಷ್ಟೇ ಚೆನ್ನಾಗಿ ಬಹಳಷ್ಟು ವಿಚಾರಗಳನ್ನ ಅದರಲ್ಲಿ ಟಚ್ ಮಾಡಿದ್ರಿ. ಅಂಡ್ ನೀವು ವಾಲಂಟಿಯರ್ ಅಲ್ಲಿ ಅಂತ ನಾನು ನೋಡಿದೆ ನಾನು. ಸೊ ಅದ್ರ ಬಗ್ಗೆ ಒಂದ್ 2-3 ಎಕ್ಸ್ಪೀರಿಯನ್ಸ್ ನಿಮ್ದು ಹೇಳ್ತೀರಾ, ಹೇಗಿತ್ತು? ಶೋರ್. ಸೊ ಐ ಥಿಂಕ್ ಐ ಬಿನ್ ಇನ್ವಾಲ್ವ್ಡ್ ವಿತ್ ಶಂಕರ ಕ್ಯಾನ್ಸರ್ ಫೌಂಡೇಶನ್ ಇಲ್ಲಿ ಬೇ ಏರಿಯಾನಲ್ಲಿ. So there is a non-profit organization illi. We are a bunch of volunteers. We fundraise in different ways, from theater to banquet events, atharadella athwa eno cultural event adre fundraising happens, and then that is for the greater good, which is Shankara Cancer Foundation.
But definitely, Hmm. Ali, the main reason is to see the very humbling work that staff puts in, starting from the founder, Dr. B.H. Srinath. ಅವ್ರ ಜೊತೆ ಮಾತಾಡಿದ್ದು, as you said, you've seen that episode. It is Hmm. unbelievable to see a human being keep all his personal aspirations aside and work for the greater good. Hmm. So ನನಗೆ personally, I find it very hard to not prioritize my personal goals. So one day when I grow up into being a responsible individual, I'd like to be like that. So with that Hmm. said, ಬೆಂಗಳೂರಲ್ಲಿ ಇರೋರೆಲ್ಲ ಅಥವಾ ಬೆಂಗಳೂರಿಗೆ ವಿಸಿಟ್ ಮಾಡೋರೆಲ್ಲ, you should walk into a Shankara Cancer Foundation hospital and then see the kind of lives that are getting impacted. Say, ಚಿಕ್ಕ ಮಕ್ಳು ಇರ್ತಾರೆ, 2 ವರ್ಷ 3 ವರ್ಷದಿಂದ ಹಿಡಿದು all the way, Hmm. there is no age limit there, alwa. So when you go see, Hmm. there is ecosystem that is needed to support them. Eston sati there are no financial abilities to support expensive solutions for these problems. Athwa the other thing is amazing people who form that organization. So to Hmm. be a small part of such organization is very inspiring, right? So that was the intention, one though. But the reason why Dr. B.S. Srinath was on the podcast, which is a startup podcast, is because a startup podcast only we wanted to talk about how to build an NGO as well. There are a lot of people who have their own intentions. ಯಾರಿಗೋ ಒಬ್ರಿಗೆ, they want to educate a child, ಅಥವಾ they want to take care of orphans ಅಂತ ಒಂದ್ ಕಡೆ ಇದ್ರೆ, ಇನ್ನೊಂದ್ ಕಡೆ they have maybe LGBTQ NGO ಮಾಡ್ಬೇಕು ಅಂತ ಇರುತ್ತೆ. But there are practical problems, there are logistical issues why people are unable to fly with those dreams of theirs, ಅಲ್ವಾ? So ಹಂಗಾಗಿ, Hmm. so the intention was to talk to someone who's done this very successfully without compromising on any of his ethics, values, principles. So that is why that conversation meant so much to us as well. Coming to the other episodes in the same podcast, ನಿಮ್ದು ಬಹಳಷ್ಟು ವಿಚಾರಗಳಿಂದ ಮಾತಾಡ್ತೀರಿ. ಒಂದು ಸ್ಟಾರ್ಟ್ಅಪ್ ಹೇಗೆ ಶುರು ಆಗುತ್ತೆ ಅನ್ನೋದ್ರ ಬಗ್ಗೆನೂ ಅಲ್ಲಿ ಮಾತಾಡಿದೀರಾ. ನಮ್ಮ ಲಿಸ್ನರ್ಸ್ಗೆ ಒಂದ್ ಸ್ವಲ್ಪ ಈಗ ಸ್ಟಾರ್ಟ್ಅಪ್ ಶುರು ಮಾಡೋದ್ರ ಬಗ್ಗೆ, ಆ ಒಂದು ಎಕೋಸಿಸ್ಟಮ್ ಹೇಗೆ ಇಂಡಿಯಾದಲ್ಲಿ ಎವಾಲ್ವ್ ಆಗ್ತಿದೆ ಅಂಡ್ ಹೆಂಗೆ ವಿ ಶುಡ್ ಬಿ ರೆಡಿ ಇನ್ ಅ ವೇ ಟು ಗೋ ಔಟ್ ಟು ದಿ ಸ್ಟಾರ್ಟ್ಅಪ್ ವರ್ಲ್ಡ್, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಸೊ ಸ್ಟಾರ್ಟ್ಅಪ್ ಇಲ್ಲಿತ್ತು ಇಂಡಿಯಾಗೆ ಹೋಗ್ತಿದೆ ಅಂತ ಅನ್ನೋದಕ್ಕಿಂತ, ಇಟ್ ಹ್ಯಾಸ್ ಆಲ್ವೇಸ್ ಬಿನ್ ದೇರ್, ಬಟ್ ಇಟ್ ಈಸ್ ಜಸ್ಟ್ ದಟ್ ಪೀಪಲ್ ಥಾಟ್ ದೇರ್ ವಾಸ್ ನೋ ಮನಿ, ದೇರ್ ಇಸ್ ಲಾಟ್ ಆಫ್ ಸ್ಟ್ರಗಲ್. ಈಗ ಇಂಡಿಯಾನಲ್ಲಿ ಇರ್ಬೇಕಿದ್ರೆ ಇಂಜಿನಿಯರಿಂಗ್ ಮುಗಿದ ತಕ್ಷಣ ಐ ವಾಸ್ ಸೆಲ್ಲಿಂಗ್ ಸಮ್ ಆಫ್ ನಂದು ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಮಾಡಿದ್ರಿಂದ ಐ ಮೇಡ್ ಅ ಡಿವೈಸ್ and then I was selling that device even then, right? So to me it was always about building products. ಆಮೇಲೆ ನನ್ಗೆ ಒಂದ್ ಪ್ರಾಡಕ್ಟ್ ನ ಬಿಲ್ಡ್ ಮಾಡಿ ಅದನ್ನ ಎಂಡ್ ಟು ಎಂಡ್ ಬಿಲ್ಡ್ ಮಾಡಿ ಅದನ್ನ ಮಾರೋದ್ರಿಂದ ಹಿಡಿದು, ಫ್ರಮ್ ಸೇಲ್ಸ್ ಟು ಮಾರ್ಕೆಟಿಂಗ್, ಎಲ್ಲ ಆಸ್ಪೆಕ್ಟ್ ಆಫ್ ಪ್ರಾಡಕ್ಟ್ ಬಿಲ್ಡಿಂಗ್ ಕೂಡ ನನಗ್ ತುಂಬಾ ಇಷ್ಟವಾದ ಪ್ರಾಸೆಸ್. ಸೊ ದಟ್ಸ್ ವೇರ್ ದ ಸ್ಟಾರ್ಟ್ಅಪ್ ಹ್ಯಾಪನ್. ಸೊ ನಾನು ಆಫ್ಟರ್ ಇಂಟೆಲ್ 2015 ಅಲ್ಲಿ ನಾನು ಇಂಟೆಲ್ ಬಿಟ್ಟೆ. ಸೊ ಅವಾಗಿಂದ I've been involved with startups ಇಲ್ಲಿ ಕೂಡ. And then I've been part of 4 people company. ಒಂದು ಇಂಟೆಲ್ ಅಲ್ಲಿ 1.5 ಲಕ್ಷ ಜನ ಇದ್ರು ನಾನ್ ಬಿಡ್ಬೇಕಿದ್ರೆ ಅಂತ ಅನ್ಸುತ್ತೆ. ಅದನ್ ಬಿಟ್ಟು ನಾನು 4 ಜನದ ಕಂಪನಿಗೆ ಹೋದೆ. ಅದಕ್ಕಿಂತ ಮುಂಚೆ ನಾನು ಇಂಡಿಯಾನಲ್ಲಿ ಇರ್ಬೇಕಿದ್ರು ಒಂದ್ 20 ಜನದ ಕಂಪನಿನಲ್ಲಿದ್ದೆ. ಸೊ ದೇರ್ ಇಸ್ ಅ ಲಾಟ್ ಆಫ್ ಲರ್ನಿಂಗ್ ದಟ್ ಯು ಕ್ಯಾನ್ ಅಚೀವ್, ಅಂದ್ರೆ ಪ್ರೊಫೆಷನಲಿ, ಪರ್ಸನಲಿ, ಎಲ್ಲಾ ರೀತಿಯಿಂದನೂ, ರೈಟ್? ಬಟ್ ಏನು ಅಂತಂದ್ರೆ, ನನ್ನ ಸ್ಟಾರ್ಟ್ಅಪ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನ್ ತಿಳ್ಕೊಳ್ತಿದ್ದು ಬರೀ ನನ್ನ ಜರ್ನಿ, ನನ್ನ ಎಕ್ಸ್ಪೀರಿಯನ್ಸಸ್ ಬಗ್ಗೆ. ಒಂದು, ಐ ವಾಂಟೆಡ್ ಟು ಶೇರ್ ದಿಸ್ ಅಂಡ್ ಟಾಕ್ as well. I mean, talk to other entrepreneurs who've been very successful, or people who have great things to share about this entire journey. Alva, that was one thought. Adre ಈ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ there was another aspect of it, and that is ಕನ್ನಡದಲ್ಲಿ ಒಂದು ಸ್ಟಾರ್ಟ್ಅಪ್ ಶೋ ಅಂತ ಇರ್ಲಿಲ್ಲ. ಅಟ್ ಲೀಸ್ಟ್ ಐ ವಾಸ್ ನಾಟ್ ಅವೇರ್ ಆಫ್ ಸಮಥಿಂಗ್ ಲೈಕ್ ದಟ್. And podcasts are my favorite ways of using my hour-long slots. ಎಲ್ಲೋ ಒಂದ್ ಕಡೆ ನನ್ನ ಡ್ರೈವ್ಗೆ ಅಥವಾ ಇನ್ನೆಲ್ಲೋ ಒಂದ್ ಕಡೆ when I have time, I always listen to podcasts. There are too many podcasts I listen to. So hangagi I wanted to do that podcast. And then ಒಂಥರ how to ensure that we don't end up reinventing wheels ಅನ್ನೋ
ಜರ್ನಿನಲ್ಲಿ ಇರ್ಬೇಕಿದ್ರೆ ಮಂದಾರ and I, we thought we should talk about it and then we should build a streak and then we wanted to keep it Kannada. Again, this goes back to primary intention of Kitak, and that is create as much digital Kannada content in every vertical. For example, now on the really lame comedy sketches ಮಾಡ್ತೀವಿ and very serious short films ಮಾಡ್ತೀವಿ. So fiction, non-fiction, theater, ಎಲ್ಲಾ ತರ ಕನ್ನಡ ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀವಿ. ಅಂಡ್ ಇಟ್ ಇಸ್ ನಾಟ್ ಬಿಕಾಸ್ ವಿ ವಾಂಟ್ ಟು ಕ್ರಿಯೇಟ್ ಅಂತ ಅಲ್ಲ, ಯಾವ್ಯಾವ ಐಡಿಯಾ ಬರುತ್ತೋ ವಿ ವಾಂಟ್ ಗಿವ್ ವಿಂಗ್ಸ್ ಟು ಆಲ್ ದೋಸ್ ಐಡಿಯಾಸ್. ಲೆಟ್ಸ್ ಸಿ, ಫ್ಲೆಕ್ಸ್ ಯುವರ್ ಕ್ರಿಯೇಟಿವ್ ಮಸಲ್ಸ್ ಇನ್ ಎವ್ರಿ ವೇ ಪಾಸಿಬಲ್ ಅಂಡ್ ಆಫ್ ಕೋರ್ಸ್ ವರ್ಕ್ ಟುವರ್ಡ್ಸ್ ಯುವರ್ ಗ್ರೇಟರ್ ಗುಡ್ ಆಸ್ ವೆಲ್. ಪಾಡ್ಕಾಸ್ಟ್ ಬಗ್ಗೆ ಮಾತಾಡಿದ್ರಿ, ನೀವು ಪಾಡ್ಕಾಸ್ಟ್ ಗಳನ್ನ ತುಂಬಾ ಕೇಳ್ತೀರಾ ಅಂತ ಹೇಳಿದ್ರಿ. ನಿಮ್ಮ ಫೇವ್ರೆಟ್ ಪಾಡ್ಕಾಸ್ಟ್ ಒಂದಷ್ಟು ಲಿಸ್ಟ್ ಮಾಡೋದಾದ್ರೆ ನಮ್ಮ ಲಿಸ್ನರ್ಸ್ಗೆ, ನಾನೊಂದು ಲಿಸ್ಟ್ ಮಾಡ್ತೀನಿ ಈಗ್ಲೇನೆ. ಅದು ಯಾವ್ದು ಅಂದ್ರೆ ಸ್ಟಾರ್ಟ್ಅಪ್ ಕತೆ. ನಿಮ್ಮ ಕಿತ್ತಾಕ್ಬಿಡ್ತೀವಿ ಫಿಲ್ಮ್ಲಿ ಚಾನೆಲ್ ಅಲ್ಲಿ ಇದೆ. ಆ ಪಾಡ್ಕಾಸ್ಟ್ ಫಸ್ಟ್ ಕೇಳಿದ್ದ ನಾನು ಹೇಳ್ತೀನಿ. ಅದು ಬಿಟ್ಟು ಬೇರೆ ಯಾವ್ದು ರೆಕಮೆಂಡ್ ಮಾಡ್ತೀನಿ ನಮ್ಮ ಬಿಸ್ನೆಸ್ಗೆ? ಸೊ ಅದೇ ನಮ್ ಪಾಡ್ಕಾಸ್ಟ್ ಹೆಸರು ಇದು ಸ್ಟಾರ್ಟ್ಅಪ್ ಹರಟೆ ಅಂತ. ಆಲ್ದೋ ಇಟ್ ಸ್ಟಾರ್ಟೆಡ್ ಔಟ್ ಆಸ್ ಇದು ಸ್ಟಾರ್ಟ್ಅಪ್ ಕಥೆ, ಅಂಡ್ ದೆನ್ ಬಿಕಾಸ್ ವಿ ವರ್ ಸೋ ಕ್ಯಾಶುಯಲ್, ಮಂದಾರ್ ಮತ್ತೆ ನಾನು ಇನ್ ಅವರ್ ಕಾನ್ವರ್ಸೇಷನ್ಸ್ we renamed it to ಇದು ಸ್ಟಾರ್ಟ್ಅಪ್ ಹರಟೆ ಅಂತ, ಬಿಕಾಸ್ ವಿ ವಾಂಟೆಡ್ ಇಟ್ ಟು ಬಿ ಯಾರೋ ಇಬ್ರು ಫ್ರೆಂಡ್ಸ್ ಮಾತಾಡ್ತಿದ್ದಾರೆ ಅನ್ನೋ ತರ, ರೈಟ್? ಆಸ್ ಅಗೇನ್ಸ್ಟ್ ಕೀಪಿಂಗ್ ಇಟ್ ವೆರಿ ಫಾರ್ಮಲ್, ದಟ್ ವಾಸ್ ದ ಇಂಟೆನ್ಷನ್, ರೈಟ್? ಸೊ ನಾನು ಮೋಸ್ಟ್ಲಿ ಟೆಕ್ನಿಕಲ್ ಪಾಡ್ಕಾಸ್ಟ್ ಕೇಳೋದು, ಬಟ್ ಅಟ್ ದ ಸೇಮ್ ಟೈಮ್ ಈ A16Z ಪಾಡ್ಕಾಸ್ಟ್ ಅಂತಿದೆ, ಟಾಕಿಂಗ್ ಮಷೀನ್ಸ್ ಅಂತಿದೆ, ಇಟ್ ಇಸ್ ಆಲ್ ಸ್ಟಾರ್ಟ್ಅಪ್ ರಿಲೇಟೆಡ್. ಆಮೇಲೆ ಮಷೀನ್ ಲರ್ನಿಂಗ್ ಪಾಡ್ಕಾಸ್ಟ್ ಆ ಥರದ್ದೆಲ್ಲ ಇದೆ. ಬಟ್ ಡೆಫಿನೆಟ್ಲಿ ಒನ್ ಆಫ್ ಮೈ ಫೇವ್ರೆಟ್ ಪಾಡ್ಕಾಸ್ಟ್ ವಿಚ್ ಇಸ್ ನಾನ್ ಟೆಕ್ ಈಸ್ ಇದು ದ ರಿವಾಚಬಲ್ಸ್ ಅಂತ. ದಟ್ಸ್ ಅ ಪಾಡ್ಕಾಸ್ಟ್. HBR ಐಡಿಯಾ ಕಾಸ್ಟ್ ಅಂತ ಒಂದಿದೆ. So these are some of my favorite podcasts that I listen to. ಆಮೇಲೆ ಅದ್ರ ಜೊತೆಗೆ ಕಿತ್ತಾಕಲ್ಲೇ ನಾವು ಅತಿ ಮಧುರ ಅಂತ ಒಂದ್ ಮಾಡ್ತೀವಿ, ವಿಚ್ ಇಸ್ ಆಲ್ ಅಬೌಟ್ ಮೆಲಡೀಸ್ ಇನ್ ಕನ್ನಡ. ಆಮೇಲೆ ಬಿಟ್ಟಿ ಕಾಫಿ ಅಂತ ಒಂದ್ ಶೋ ಮಾಡ್ತೀವಿ, ವಿಚ್ ಇಸ್ ಮಂಡೇ ಮಾರ್ನಿಂಗ್ ಒಂಥರ. ಇಟ್ ಇಸ್ ಅ ಶಾರ್ಟ್ ಇನ್ ಯೋರ್ ಆರ್ಮ್ ಫಾರ್ ನ್ಯೂ ಎನರ್ಜಿ ಟು ಬೀಟ್ ಮಂಡೇ ಬ್ಲೂಸ್. ಸೊ ದೀಸ್ ಹ್ಯಾವ್ ಆಲ್ ಕಮ್ ಆನ್ ಮೈ ಹ್ಯಾವ್ ಟು ಲಿಸನ್ ಟು ಇನ್ ಅ ವೀಕ್ ಲಿಸ್ಟ್. ನನ್ನ ಒಂದಷ್ಟು ಫೇವ್ರೆಟ್ ಪಾಡ್ಕಾಸ್ಟ್ ಅಂದ್ರೆ AI ಪಾಡ್ಕಾಸ್ಟ್ ಅಂತ ಲೆಕ್ಸ್ ಫ್ರಿಡ್ಮನ್ ಒಂದಿದೆ ಅದು. ಆಮೇಲೆ ಮಾರ್ಕೆಟಿಂಗ್ ಟುಡೇ ಅಂತ ಒಂದಿದೆ. ಆಮೇಲೆ ಇನ್ನೊಂದು ಕನ್ನಡದಲ್ಲಿ, ಇದು ಕನ್ನಡ ಅಲ್ಲ, ಇಂಡಿಯಾದಲ್ಲಿ IVM ಪಾಡ್ಕಾಸ್ಟ್ ಅಲ್ಲಿ ಒಂದಷ್ಟು ಇದೆ. ಅದರಲ್ಲಿ ಅಡ್ವರ್ಟೈಸಿಂಗ್ ಇಸ್ ಡೆಡ್ ಅಂತ ಒಂದಿದೆ. ಅಂಡ್ ಜೋ ರೋಗನ್ ಪಾಡ್ಕಾಸ್ಟ್ ಚೆನ್ನಾಗಿರುತ್ತೆ. ಜೋ ರೋಗನ್ ಐ ಫಾಲೋ ಯಾವ್ಯಾವ ಪಾಡ್ಕಾಸ್ಟ್ ಬರ್ತಿದೆ ಅಂತ, but I don't manage to listen to all of them, only because I think there is one on kade, there is some agenda he ends up pushing, which I disagree with, but which is fine, to each his own. Again, the episode that I don't like, I'm not going to go troll him, but I'm just going to stay away from wherever I disagree. But one of my favorite comedians is Andrew Schultz. ಅವನ್ ಬಂದಿದ್ದ ರೀಸೆಂಟ್ಲಿ ಜೋ ರೋಗನ್ ಎಪಿಸೋಡ್. ಐ ಡೋಂಟ್ ನೋ ಇಫ್ ಇಟ್ ವಾಸ್ ರೀಸೆಂಟ್, ಬಟ್ he was there on one of the episodes, Joe Rogan Experience ಅಲ್ಲಿ. So that is definitely a great episode to listen to. ನನ್ನ ಒಂದು ಎಪಿಸೋಡ್ ಅಂತ ಹೇಳೋದಾದ್ರೆ ಜೋ ರೋಗನ್ದು ನವಾಲ್ ರವಿಕಾಂತ್ ಒಂದು ಎಪಿಸೋಡ್ ಇದೆ, ತುಂಬಾ ಚೆನ್ನಾಗಿದೆ ಅದು. Naval is a great guy with lot of resources. ಈಗ ನನ್ನ ಕೊನೆ ಪ್ರಶ್ನೆ, ಬಹಳಷ್ಟು ಜನ ನಮ್ಮ ಇಂಡಿಯಾದಿಂದ ಅಬ್ರಾಡ್ ಸ್ಟಡಿ ಮಾಡಬೇಕು ಒಂದಷ್ಟು ಕನಸುಗಳನ್ನ ಕಟ್ಕೊಂಡಿರ್ತಾರೆ. ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್, ನಾನು ಅಬ್ರಾಡ್ ಸ್ಟಡಿಗೆಲ್ಲ ಪ್ಲಾನ್ ಮಾಡ್ತಿದ್ದೆ. ಅಂಡ್ ಕರೋನಾ ಸಿಚುವೇಶನ್ ಇಂದ ಅದು ಆಗ್ಲಿಲ್ಲ, ಅದು ಬೇರೆ ವಿಚಾರ. ಬಟ್ ಏನಂದ್ರೆ 2 ತರ ಇದೆ. ಅಲ್ಲಿ ಹೋಗಿ ಸೆಟ್ಲ್ ಆಗಿ ಲೈಫ್ ಲೀಡ್ ಮಾಡಿ ಒಂದು ರೋಸಿ ಪಿಕ್ಚರ್ ಒಂದ್ ಕಡೆ ಆದ್ರೆ, ಎಷ್ಟೊಂದ್ ಜನ ಸಾಲಕ್ಕೆ ಬಿಡ್ತಾರೆ. ಅಂಡ್ ಸಾಲ ಇಂಡಿಯಾಕ್ ಬಂದ್ಬಿಡ್ತಾರೆ, ಅಲ್ಲಿ ಕೆಲಸ ಸಿಗಲ್ಲ ಅಂತ. ಇಂಡಿಯಾಕ್ ಬಂದಿದ ತಕ್ಷಣ ಕಷ್ಟ ಆಗತ್ತೆ ಅವ್ರಿಗೆ. ಏನಂದ್ರೆ ಲೈಫ್ ಅವ್ರು ಅನ್ಕೊಂಡಷ್ಟು ಲಕ್ಸುರಿಯಸ್ ಆಗಿ ಲೀಡ್ ಮಾಡಕ್ ಆಗಲ್ಲ ಇಂಡಿಯಾಕ್ ಬಂದ್ರೆ. ಹ್ಯಾವಿಂಗ್ ಜಸ್ಟ್ ಅಬ್ರಾಡ್ ಡಿಗ್ರಿ ಅಂದ್ರೆ ಇಲ್ಲಿ ಏನ್ ಅಷ್ಟೊಂದು ವ್ಯಾಲ್ಯೂ ಏನ್ ಇಲ್ಲ ಇಂಡಿಯಾದಲ್ಲಿ, ಟು ಬಿ ಫ್ರಾಂಕ್. ಸೊ ನಿಮ್ಮ ಒಂದು ಸಜೆಷನ್ ಏನು? ಈಸ್ ಇಟ್ ಆಲ್ ದಟ್ ರೋಸಿ ಆಸ್ ಇಟ್ ಈಸ್ ಪೋರ್ಟ್ರೇಟ್ ಟು ಬಿ, ಆರ್ ಹೌ ಇಸ್ ಇಟ್? It's not rosy at all, for that matter. Every journey has its own struggles. ಈಗ ಎಲ್ಲೂ ಇಲ್ಲಿ ಬಂದ ತಕ್ಷಣ ಓಕೆ ನೀ ಬಂದೆ, ಪಾಸ್ ಆದೆ, ಅಲ್ಲೋದೆ, ಇಟ್ಸ್ ನೆವರ್ ರೋಸಿ, ರೈಟ್? ಇಟ್ ಇಸ್, ಅಂಡ್ ಐ ಡೋಂಟ್ ಥಿಂಕ್
education per se should be looked at as, athwa you shouldn't pick a path because it is rosy anyway, because there is very little you will get to learn or get out of your life anyway. Adre ನನ್ನ thought process about education is, beyond your undergrad, the basic foundation in undergrad should be that ಈಗ ಇಲ್ಲಿ ಬಂದು ಇಲ್ಲಿ ಅನ್ನೋದಕ್ಕಿಂತ ಎಲ್ಲೇ ಮಾಸ್ಟರ್ಸ್ ಮಾಡೋದಿದ್ರು ಅಥವಾ ಎಲ್ಲೇ ನೀವು ಓದ್ಬೇಕು ಅನ್ನೋದಿದ್ರು, the early days of education system should teach you how to be self-reliant and how can you explore education on your own, then be dependent on some teacher who is going to teach whatever he knows anyway, right? Teachers should just nudge you in the right direction, if at all there is one, depending on who you are and where you are headed. Ilde idre education should be a exploration path on your own. So education anta bandaga, it doesn't matter where you study, abroad, India, ಏನೋ ಒಂದು ಇರುತ್ತಲ್ಲ. I'd actually say that by studying abroad, you know more about different cultures, and then you are definitely open to looking at more cultures. So it is a different education. It's a life education than, you know, engineering alli ನಾನು ಇಂಡಿಯನ್ ಅಲ್ಲಿ ಮಾಸ್ಟರ್ಸ್ ಮಾಡಿ ವರ್ಸಸ್ US ಅಲ್ಲಿ ಮಾಸ್ಟರ್ಸ್ ಮಾಡಿದೆ ಅಂತ ಅನ್ನೋದಕ್ಕಿಂತ, ಇಟ್ಸ್ ದಟ್ ಏಜ್ ಓಲ್ಡ್ ಪ್ರಾವರ್ಬ್ ಆಫ್ ಅವರ್ಸ್ ವಿಚ್ ಇಸ್ ಅದೇ ಏನು ದೇಶ ಸುತ್ತು ನೋಡು ಕೋಶ ಓದ್ ನೋಡು ಅಂತ ಗಾದೆ ಇದೆಯಲ್ಲ, ಆ ತರ read whatever you can read, but don't forget to travel. So if you can travel and study, then why not? So come out of your cocoon, come out of your comfortable zone, explore the new world, throw yourself into an ecosystem environment where you are not comfortable, and go through that journey. Adantara, that is what cooks you up well. So it's a journey for life, it's an education for life, and not a degree that you hold, because that means nothing in the long run. I've seen absolutely brilliant students fail because they are not woke, versus absolute academic failures do really well in life just because they know how to get away in any situation they are in. So hangagi, don't look at studying abroad as a way to get a really good degree. Think of it as exploring new journey in your life, and then go ahead and do it. Nan prakara, I say this to everyone and whoever I talk to, go abroad, athwa go wherever outside of your comfort zone. Go outside your home, live outside of your home, and try to form a life of your own, and that gives you a journey of your own. So that should be your reason to explore the world. Thanks a lot for coming for our podcast, and it was a great pleasure to have you. ತುಂಬಾ ವಿಷಯಗಳನ್ನ ಮಾತಾಡಿದ್ವಿ, ತುಂಬಾ ವಿಚಾರಗಳ ಬಗ್ಗೆ ಟಚ್ ಮಾಡಿದ್ವಿ ಅಂತ ನನಗನ್ಸುತ್ತೆ. Thank you again for having me on the show. Good luck. ನಾನು ನಿಮ್ಮ ಮಿಕ್ಕಿದ ಎಪಿಸೋಡ್ಗಳನ್ನು ಕೇಳಿದ್ದೀನಿ. Loving your podcast. So keep at it. Podcasts are a way of life. So definitely keep doing it. Thanks a lot. Thanks a lot for coming, and thanks for the support. ಒಂದು ಮೆಸೇಜ್ಗೆ ನೀವು ಒಪ್ಕೊಂಡ್ರಿ, ಸೊ ಥ್ಯಾಂಕ್ಸ್ ಅ ಲಾಟ್ ಫಾರ್ ದಟ್. ಥ್ಯಾಂಕ್ಸ್ ಸುಭಾಷ್. ಗುಡ್ ಲಕ್. ಇಲ್ಲಿಗೆ ನಮ್ಮ ಹೊಂಗೆ ಮರದಡಿ ಪಾಡ್ಕಾಸ್ಟ್ನ ಮುಕ್ತಾಯ ಮಾಡುವಂಥ ಸಮಯ ಬಂದಿದೆ. ನಾವು ಮತ್ತೆ ಇದೇ ಥರ ಇನ್ನೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನೀವು ನಮ್ಮ ಅನಾಹತ ಆರ್ಗ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಪಾಡ್ಕಾಸ್ಟನ್ನು ಸ್ಪಾಟಿಫೈ, ಯೂಟ್ಯೂಬ್, ಗೂಗಲ್ ಪಾಡ್ಕಾಸ್ಟ್, ಐಟ್ಯೂನ್ಸ್ ಹಾಗೂ ಜಿಯೋ ಸಾವನ್ ಹಾಗೆ ಬಹಳಷ್ಟು ಪಾಡ್ಕಾಸ್ಟಿಂಗ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಲಭ್ಯವಿದೆ. ದಯವಿಟ್ಟು ಕೇಳಿ, ನಮ್ಮ ಎಲ್ಲ ಎಪಿಸೋಡ್ಸನ್ನು ಕೇಳಿ, ಹಾಗೂ ಇವತ್ತಿನ ಎಪಿಸೋಡನ್ನು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ ಇದನ್ನು ಹಂಚ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.